ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ತಂತು ಕಾದಂಬರಿಯ ಕಥಾವಾಚನ. ರವೀಂದ್ರ ತಲ್ವಾರ್ ಅವರ ಜೊತೆಗೆ ಬಂದು ತನ್ನ ಕೆಲಸವನ್ನೇ ಸಾರ್ಥಕತೆಯನ್ನು ಕಾಣ್ತಾ ಇರುವಂಥ ಭಾಗವನ್ನು ನೋಡಿದ್ವಿ. ಆ ಒಂದು ಪತ್ರ, ಹೊನ್ನತಿ ಮತ್ತು ಕಾಂತಿಯ ಸಂಬಂಧದ ಪತ್ರ ರವೀಂದ್ರನಿಗೆ ಬಂದಿದ್ದು, ಅದೇ ಪತ್ರ ಕಾಂತಿಗೂ ಕೂಡ ಬಂದಿರೋದು. ಯಾರು ಹಾಕಿದ್ದಾರೆ ಏನು ಅನ್ನೋದನ್ನು ನಮಗೆ ಗೊತ್ತಾಗೋದಿಲ್ಲ ಅಥವಾ ಅದರಲ್ಲಿ ಇರೋದಿಲ್ಲ. ಆಮೇಲೆ ಇನ್ನು ಮತ್ತೆ ವಿದ್ಯಾಶಾಲೆಗೆ ಹೋಗೋದು, ಎಲ್ಲಿಗೆ ಹೋಗೋದು, ತನ್ನ ಸ್ನೇಹಿತ ಹೊನ್ನತಿಯಿಂದಲೇ ತನಗೆ ಮೋಸವಾಯ್ತಲ್ಲ ಅನ್ನುವಂಥ ದುಃಖ, ಅದನ್ನು ಮರೀಲಿಕ್ಕೆ ತಲ್ವಾರ್ ಅವರ ಅಲ್ಲಿ ಕೆಲಸ ಸಹಾಯ ಮಾಡುತ್ತೆ. ಅದರ ಮುಂದಿನ ಭಾಗ, ಅಧ್ಯಾಯ 18. ಅನೂಪ BE ಕೊನೆಯ ಪರೀಕ್ಷೆಗೆ ಕೋರುವ ಮೊದಲೇ ಅಮೆರಿಕೆಯ ವಿಶ್ವವಿದ್ಯಾಲಯಗಳಿಗೆ ಅರ್ಜಿ ಹಾಕಲು ಅರ್ಹತೆ ಗಳಿಸುವ ಟೋಫೆಲ್ ಪರೀಕ್ಷೆಗೆ ಕೂತು ಪಾಸು ಮಾಡಿದ. ಅಮೆರಿಕೆಯ ಕನಸು ಕಾಣುತ್ತಿದ್ದ ಗುಂಪಿಗೆ ಶಿವರಾಜ ಮೇಷ್ಟ್ರು ಕೊಡುತ್ತಿದ್ದ ಮಾರ್ಗದರ್ಶನವನ್ನು ಅವನು ಶ್ರದ್ಧಾ ಭಕ್ತಿಯಿಂದ ಸ್ವೀಕರಿಸಿ ಅದರಂತೆ ವ್ಯಾಸಂಗ ಮಾಡಿದ. ಈ BE ಆಗಿಯೇ ಆಗುತ್ತದೆ, ಇದರಲ್ಲಿ ತೇರ್ಗಡೆಯಾಗುವುದರಲ್ಲಿ ಅಮೆರಿಕದ ಬಾಗಿಲು ತೆರೆಸುವ, ಅದರಲ್ಲಿ ಪಾಸಾದದ್ದು ತನ್ನ ಜೀವನಕ್ಕೆ ತಿರುವು ಕೊಡುವ ಘಟನೆ ಎಂದು ಹಿಗ್ಗಿ ಶಿವರಾಜ ಮೇಷ್ಟ್ರು ಮತ್ತು ಇತರ ವಲಸಾಕಾಂಕ್ಷಿ ಗುಂಪಿಗೆ ಸ್ಕಾಚ್ ಪಾರ್ಟಿ ಕುಡಿಸಿದ. ಈಗ ಅವನು ನಡೆದಾಡುತ್ತಿದ್ದ ಭೌತಿಕ ನೆಲ ಮಾತ್ರ ಭಾರತೀಯದಾಗಿತ್ತು. ಮನಸ್ಸು, ಕಲ್ಪನೆ, ಕನಸು, ಭಾವನೆ, ಭಾಷೆ, ಆಲೋಚನೆ, ಉಚ್ಚಾರಗಳೆಲ್ಲ ಅಮೆರಿಕೆಯದು ಆಗಿ ಹೋಗಿದ್ದು. ಈ ತಾದಾತ್ಮ್ಯ ಪಲ್ಲಟವಾದ ಮೇಲೆ ಭಾರತೀಯ ಬಣ್ಣದ ಯಾವ ಹುಡುಗಿಯೂ ಅವನ ಮನಸ್ಸಿಗೆ ಬರುತ್ತಿರಲಿಲ್ಲ, ಭಾವನೆಯನ್ನು ಪ್ರಚೋದಿಸುತ್ತಿರಲಿಲ್ಲ. ದಮನಕಾರಿ ಸಮಾಜದ ದಮನಗೊಂಡ ಭಾವನೆಗಳ ಹುಡುಗಿಯರು ಹತ್ತಿರ ನಿಂತು ಮಾತನಾಡಲು ಅನರ್ಹರು ಎನ್ನುವುದು ಅವನ ನಿಶ್ಚಿತ ಅಭಿಪ್ರಾಯವಾಗಿತ್ತು. ಈಗ ಅವನು ಯಾವ ಹುಡುಗಿಯರನ್ನು ಮಾತನಾಡಿಸುವುದಿಲ್ಲ, ಯಾರನ್ನು ತನ್ನ ಬುಲೆಟಿನ ಹಿಂಬದಿಯಲ್ಲಿ ಕೂರುವಂತೆ ಕರೆಯುವುದೂ ಇಲ್ಲ. ಸೂಪರ್ ಸ್ಪೀಡ್ ಕಿಂಗ್ ಎಂಬ ಹೆಸರಿನಲ್ಲೂ ಅವನಿಗೆ ಆಸಕ್ತಿ ಇಲ್ಲ. ಸೂಪರ್ ಸ್ಪೀಡ್ ಏನಿದ್ದರೂ ಅಲ್ಲಿ ಕನ್ನಡಿಯಂತೆ ಮಟ್ಟಸವಾಗಿ ಅಟ್ಲಾಂಟಿಕದಿಂದ ಪ್ಯಾಸಿಫಿಕ್ ವರೆಗೆ ಹಳ್ಳ, ತಿಟ್ಟು, ತಿರುವು, ಮುರುವುಗಳಿಲ್ಲದೆ, ನಾಯಿ, ದನ, ಮನುಷ್ಯ, ಸೈಕಲ್ ಅಡಚಣೆ ಇಲ್ಲದೆ ಓಡಿಸಬಹುದಾದ ನಾಗರಿಕ ರಸ್ತೆಯಲ್ಲಿ, ನಾಗರಿಕ ದೇಶದಲ್ಲಿ ಎಂದು ತೀರ್ಮಾನಿಸಿ ಸದ್ಯದ ವೇಗದ ಬಯಕೆಯನ್ನು ಅದು ಬಿಟ್ಟಿದ್ದ. ಅಮೆರಿಕೆಗೆ ಹೋಗುವ ವಲಯದವರನ್ನು ಬಿಟ್ಟು ಬೇರೆಯವರೊಡನೆ ಮಾತನಾಡುವುದನ್ನು ನಿಲ್ಲಿಸಿದ್ದ. ಏನಿದೆ ಅವರ ಕೈಲಿ ಮಾತಾಡೋಕೆ? ಭವಿಷ್ಯವಿಲ್ಲ, ಪ್ರಗತಿ ಇಲ್ಲ, ಆಕಾಂಕ್ಷೆ ಇಲ್ಲ, ಆಕಾಶ ಮುಟ್ಟುವ ಕನಸಿಲ್ಲ. ಥುತ್, ಉಗಿಸಿಕೊಳ್ಳಕ್ಕೂ ಲಾಯಕ್ಕಿಲ್ಲದ ಜನಗಳು ಎಂದು ಮೌನ ತಿರಸ್ಕಾರವನ್ನು ತನ್ನೊಳಗೆ ಮರಳಿಸುತ್ತಿದ್ದ. ತನ್ನ ವರ್ತುಲದ ಗೆಳೆಯರು ಸೇರಿದಾಗ ಎಲ್ಲರೂ ಇದೇ ಮನೋಭಾವದ ಮಾತನ್ನು ಆಡುತ್ತಿದ್ದುದರಿಂದ ಇದೇ ವಿಷಯವನ್ನು ಬಾಯಿ ಬಿಟ್ಟು ಆಡುತ್ತಿದ್ದ. ಜಗ್ಗು, ಓಮಿಯರ ಸಂಗಡ ಕೂಡ ಈಗ ಅವನ ಸ್ನೇಹ ಬತ್ತಿ ಹೋಗಿತ್ತು. ಅವರು ಟೋಫೆಲ್ ಪರೀಕ್ಷೆಗೆ ಕೂತು ಫೇಲಾಗಿದ್ದು ಮಾತ್ರವಲ್ಲ, ಪುಟ್ಟೇಗೌಡ ಅವನ ಮೇಲೆ ಹಲ್ಲೆ ಮಾಡಿಸಿದಾಗ ತಮ್ಮ ಮನೆಯಲ್ಲಿ ರಾತ್ರಿ ಆಶ್ರಯ ಕೊಡಲು ಅವರು ಹಿಂದೆಗೆದದ್ದು ಅವನಿಗೆ ಇಡೀ ತನ್ನ ಸ್ನೇಹವನ್ನು ಪುನರ್ಮೌಲ್ಯ ಮಾಡುವಂತೆ ಮಾಡಿತ್ತು. ಖುಷಿ ಹಂಚಿಕೊಳ್ಳೋಕೆ ಮಾತ್ರ ಸ್ನೇಹವಿರೋದು ಎಂಬ ನೈತಿಕ ಮೀಮಾಂಸೆಗೂ ತೊಡಗಿತ್ತು. ಅವರೊಡನೆ ಮಾತು ಬಿಟ್ಟಿಲ್ಲವಾದರೂ ದೂರವರ್ತನೆಯನ್ನು ಆರಂಭಿಸಿ ಅದು ಚಾಲ್ತಿಗೆ ಬಂದು ಆಗಿತ್ತು. ತಾನು ಅಮೆರಿಕೆಗೆ ಹೋಗುವ ವಿಷಯದಲ್ಲಿ ತನ್ನ ತಾಯಿಯ ಅಭಿಪ್ರಾಯದ ಬಗೆಗೆ ಅವನು ಯೋಚಿಸಿಯೇ ಇರಲಿಲ್ಲ. ಇದುವರೆಗೆ ತನ್ನ ಮತ್ತು ಅವಳ ವಿಚಾರ ರುಚಿ ಹಾಗೂ ದೃಷ್ಟಿಗಳು ಬಹುತೇಕ ಎಲ್ಲ ವಿಷಯಗಳಲ್ಲೂ ಒಂದೇ ಆಗಿದ್ದುದರಿಂದ ಇದಕ್ಕೂ ಅವಳಿಗೆ ತನ್ನಷ್ಟೇ ಆಶೆ ಉತ್ಸಾಹಗಳಿವೆ ಎಂಬ ಸ್ವಯಂ ಗ್ರಹಿಕೆಯಲ್ಲಿದ್ದ. ತನಗೆ ಟೋಫೆಲ್ ಪಾಸಾದ ಸುದ್ದಿಯನ್ನು ಖುಷಿಯಿಂದ ತಂತಿ ಕಚೇರಿಗೆ ಹೋಗಿ ಫೋನ್ ಮಾಡಿ ಹೇಳಿದಾಗ ಅವಳು ಗೊಂದಲದಲ್ಲಿ ಸಿಕ್ಕಿಕೊಂಡಂತೆ ಮಾತನಾಡಿದಳು. ಈಗಲೇ ಎಂತ ಟೋಫೆಲ್? ಅದನ್ನು ಮಾಡು ಅಂತ ನಾನು ಹೇಳಿದ್ದೇನು ಅಂದಳು. ನಾನು ಹೇಳ್ತಿರ್ಲಿಲ್ವೇ ಮಮ್ಮಿ ನಿನ್ ಕೈಲಿ ಅದನ್ನು ಮಾಡಬೇಕು, ಇಲ್ದಿದ್ರೆ ಅಲ್ಲಿ ಯಾವ ಯೂನಿವರ್ಸಿಟಿಗೂ ಪ್ರವೇಶ ಆಗೋಲ್ಲ ಅಂತ. BE ಮುಗಿಸಿದ ಮೇಲೆ ಅಂತ ನಾನು ತಿಳ್ಕೊಂಡಿದ್ದೆ. ಮೊದಲೇ ಮಾಡಿದರೆ ಒಳ್ಳೇದೇ ಅಲ್ವೇ? BE ರಿಸಲ್ಟ್ ಬಂದ ತಕ್ಷಣ ಅಲ್ಲಿ ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ಬೋದು. ನೀನು ಅಲ್ಲಿಗೆ ಯಾಕೆ ಹೋಗಬೇಕು? ತೆಪ್ಪಗೆ ಡೆಲ್ಲಿಗೆ ಬಂದು ಬಿಸ್ನೆಸ್ ಬಯಸ್ಕೊ. ಇಲ್ಲಿಯೇ ಇಂಟರ್ನಲ್ ಮಾರ್ಕೆಟ್ ಬಳಸೋಕೆ ನಾನು ಎಷ್ಟು ಪ್ರಯತ್ನ ಪಡ್ತಿದ್ದೀನಿ. ನೀನು ಬಂದು ನಿಂತರೆ ಇಲ್ಲಿ ವರ್ಷಕ್ಕೆ 50 ಲಕ್ಷ ನಫೆ ತೆಗೆಯಬಹುದು. ಅದಕ್ಕೆ ಪರದೇಶಿಯಾಗಿ ಅಲ್ಲಿಗೆ ಯಾಕೆ ಹೋಗಬೇಕು? ಮಾಮ್, ಅದು ಅವಕಾಶಗಳ ದೇಶ, ಆಕಾಶವೇ ಮಿತಿ. ನೀನಿಲ್ಲಿ ಮಿಲಿಯನ್ ಅಂತ ಮಾತಾಡ್ತೀಯಾ, ಅಲ್ಲಿ ಬಿಲಿಯನ್, ಟ್ರಿಲಿಯನ್. ಈ ದರಿದ್ರ ದೇಶ ಬೇಡ ನನಗೆ ಅಂದ್ರೆ ಓದ್ಕೊಂಡು ನೀನು ಹಿಂದಿರುಗಲ್ಲ ಎನ್ನುವಾಗ ಅವಳ ಧ್ವನಿಯಲ್ಲಿ ಆತಂಕ, ಕೋಪ, ಹತಾಶೆ ಅವನಿಗೆ ಕೇಳಿಸಿದವು. ನಾನು ಹಾಗನ್ಲಿಲ್ಲ. ಹೋಗೋದು ಓದೋಕೆ, ಹೆಚ್ಚಿನ ಜ್ಞಾನ ಪರಿಣಿತಿ ಸಂಪಾದಿಸ್ಕೊಂಡು ಬರೋಕೆ. ನಾನು ಇಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡ್ತಿದ್ದೀನಿ. ಅಲ್ಲಿ ಹೋದವರು ಹಿಂದಿರುಗಲ್ಲ. ನೀನು ಹೋಗೋಕೆ ನಾನು ಒಪ್ಪಲ್ಲ. ಇಲ್ಲಿ ಬೇಕಾದ್ರೆ MBA ಅಂಥದ್ದೇನಾದ್ರೂ ಮಾಡು, ಮಾರ್ಕೆಟಿಂಗ್ ಟೆಕ್ನಿಕ್ ಓದು, ಬಿ ಸೆನ್ಸಿಬಲ್. ಮೊದಲು BE ಚೆನ್ನಾಗಿ ಓದು. ಅವಳು ಮುಂದಿನ ಮಾತಿಗೆ ಇನ್ನು ಅವಕಾಶವಿಲ್ಲ ಎನ್ನುವಂತೆ ಹೇಳಿದಳು. ಅವನಿಗೆ ಹತಾಶೆಯಾದರೂ ಅಮ್ಮನನ್ನು ಒಪ್ಪಿಸುತ್ತೇನೆಂಬ ವಿಶ್ವಾಸ ಪೂರ್ತಿ ಹೋಗಲಿಲ್ಲ. ತೀರಾ ಹೆಚ್ಚೆಂದರೆ ಇನ್ನಷ್ಟು ವಾದ ಮಾಡಬೇಕು. ವಾಪಸ್ ಬಂದೇ ಬರ್ತೀನಿ ಮಮ್ಮಿ, ನಿನ್ನಾಣೆ, ಗಾಡ್ ಪ್ರಾಮಿಸ್ ಅಂತ ಅವಳ ಕೈ ಹಿಡಿದು ಒಂದು ಆಣೆ ಮಾಡಿದರೆ ಸಾಕು. ಅಲ್ಲಿಯೇ MS ಮಾಡೋಲ್ಲ, ಮಾರ್ಕೆಟಿಂಗ್ ಟೆಕ್ನಿಕ್ ಓದ್ತೀನಿ, MBA ಮಾಡ್ತೀನಿ, ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಸ್ಪೆಷಲೈಸೇಷನ್ ಮಾಡ್ತೀನಿ,
ನಮ್ಮ ಗೌರ್ಮೆಂಟ್ಗಳನ್ನ ಪ್ರಪಂಚದ ಎಲ್ಲಾ ದೇಶಕ್ಕೂ ಕಳಿಸಿ ವರ್ಲ್ಡ್ ನಂಬರ್ 1 ಮಾಡೋಣ, ನೀನು ಪ್ರೊಡಕ್ಷನ್ ನೋಡ್ಕೋ, ನಾನು ಮಾರ್ಕೆಟಿಂಗ್ ನೋಡ್ಕೋತೀನಿ ಅಂದ್ರೆ ಒಪ್ತಾಳೆ ಸಾಕು ಎಂಬ ತಂತ್ರ ಹೊಡೆಯಿತು. ಮಮ್ಮಿ ಒಪ್ಪದೆ ನಾನು ಅಮೆರಿಕೆಗೆ ಹೋಗಲು ಸಾಧ್ಯವಿಲ್ಲ, ಯಾಕಂದ್ರೆ ಅಲ್ಲಿಗೆ ಒಟ್ಟಿಗೆ ಖರ್ಚು 3-4 ಲಕ್ಷ ಮತ್ತಿನ್ಯಾರು ಕೊಡ್ತಾರೆ. ಆದ್ದರಿಂದ ಅವಳನ್ನು ಒಪ್ಪಿಸಲೇಬೇಕು ಎಂದು ನಿರ್ಧರಿಸಿದ. ಅದಕ್ಕೆಂದೇ ದಿಲ್ಲಿಗೆ ಹೋಗಿ ಇವೆಲ್ಲವನ್ನು ಹೇಳಿದರೂ ಅವಳು ಒಪ್ಪಲಿಲ್ಲ. ಈ ದೇಶದಲ್ಲಿ MBA ಮಾಡುವಂತ ಹಠ ಹಿಡಿದಳು. ಕೊನೆಗೆ ಕಣ್ಣಿನಲ್ಲಿ ನೀರು ತಂದುಕೊಂಡು, ಅನು, ನನಗೆ ನಿನ್ನನ್ನು ಬಿಟ್ರೆ ಯಾರಿದ್ದಾರೆ, ಇನ್ಯಾರಿದ್ದಾರೆ, ನೀನು ಆ ಹಾಡು ಅಮೆರಿಕಕ್ಕೆ ಹೋಗಿ ಕೂತ್ ಬಿಟ್ರೆ ನಾನಿಷ್ಟು ಕಷ್ಟಪಟ್ಟು ಬೆಳೆಸಿದ ಈ ಬಿಸಿನೆಸ್ನ ಗತಿ ಏನು ಎಂದಳು. ಅದಕ್ಕೆ ನಾನು ಹೇಳ್ತಿರೋದು, ಖಂಡಿತ ಬರ್ತೀನಿ, ಗಾಡ್ ಪ್ರಾಮಿಸ್ ಅಂತ ಅವನು ಹೇಳ ಹೊರಟದಕ್ಕೆ ಆ ದೇಶಕ್ಕೆ ಹೋದ ಯಾರಿಗೂ ಈ ದೇಶದಲ್ಲಿ ಮಾಡಿದ ಆಣೆ ಪ್ರಮಾಣಗಳಿಗೆ ಬೆಳ್ಳೆ ಉಳಿದಿರಲಿಲ್ವಂತೆ ಮತ್ತೆ ಅಂದಳು. ಅವನು ಇನ್ನಷ್ಟು ಹತಾಶನಾಗಿ ಮೈಸೂರಿಗೆ ಹಿಂದಿರುಗಿದ. ಒಂದು ದಿನ ಅವನಿಗೊಂದು ಅಂಚೆಯ ಲೊಕೆಯೊಟ್ಟೆ ಬಂತು. ಅನೂಪ್ ಅರವಿಂದ್ರ, ಎಲೆಕ್ಟ್ರಾನಿಕ್ಸ್ ವಿಭಾಗ, ಕೊನೆಯ ವರ್ಷದ BE ಎಂದು ವಿಳಾಸ ಬರೆದು ಮೇಲೆ ಖಾಸಗಿ ಎಂದು ಬರೆದಿತ್ತು. ಒಳಗೆ ಒಂದು ಪುಟದ ಟೈಪ್ ಆದ ಕಾಗದ. ಬರೆದ ಊರು, ವಿಳಾಸ, ತಾರೀಕು ಇಲ್ಲ. ಕೊನೆಯಲ್ಲಿ ಬರೆದವರ ಹೆಸರು, ರುಜುವೂ ಇಲ್ಲ. ವಾಸ್ತವವಾಗಿ ಅದು ಅವನ ತಂದೆಗೆ ಬರೆದ ಕಾಗದ. ವಿಷಯ ಮಾತ್ರ ಓದುತ್ತಾ ಅವನ ಉಸಿರು ಹಿಡಿದುಕೊಂಡಂತಾಯಿತು. ಅವನ ತಾಯಿ ಕಾಂತಿ ಮತ್ತು ಸಿತಾರ್ ಸಾಧಕ ಹೊನ್ನತಿಯವರಿಗೆ ಇರುವ ಸಂಬಂಧ. ತನ್ನ ಪ್ರಿಯಕರನಾದ ಅವನನ್ನು ವೃತ್ತಿಯಲ್ಲಿ ಮುಂದೆ ತರಬೇಕೆಂದು ಅವಳು ಭಾರತ ಸರ್ಕಾರದ ಸಂಸ್ಕೃತಿ ಇಲಾಖೆಯ ಸಲಹೆಗಾರನಾಗಿ ನೇಮಕನಾದ ಹರಿಶಂಕರ್ನಿಗೆ ರೋಸ್ ಪೇಂಟಾದಲ್ಲಿ ಹೋಟೆಲ್ನಲ್ಲಿ 30,000 ಖರ್ಚು ಮಾಡಿ ತಾರೀಕು ಪಾರ್ಟಿ, ಅವನೊಡನೆ ಆಗ್ರಾ ಶಿಮ್ಲಾ ಹೋಟೆಲಲ್ಲಿ ಇಷ್ಟಿಷ್ಟು ದಿನ 1.5 ವರ್ಷ ಪ್ರತಿದಿನ ಮಧ್ಯಾಹ್ನ ಶೀತಲ್ ಗುಪ್ತಾ ಮನೆಯಲ್ಲಿ ಅವನೊಡನೆ ಓದುತ್ತಾ ಹೋದಂತೆ ಅವನ ಎದೆಯೊಳಗೆ ಉಸಿರು ಹಿಡಿದುಕೊಂಡಂತೆ ಆಯಿತು. ನನ್ನ ಮಮ್ಮಿ ಹೊನ್ನತಿ ಮಾಸ್ಟರ್ ಜೊತೆಗೆ ನಂಬಿಕೆಗೆ ಬರದ, ನಂಬಲು ಕಷ್ಟವಾಗದ, ಕಲ್ಪಿಸಿಕೊಳ್ಳಲು ಸುಲಭವಾದ, ಕಲ್ಪಿಸಿಕೊಂಡರೆ ಒಳಗೆ ಬಿಸಿ ಏರಿ ದುಃಖ ಕುದಿಯುವಂತ ಸ್ಥಿತಿ. ಅವಳು ಇಲ್ಲಿ ಈಗ ಎದುರಿಗಿದ್ದರೆ ಹಲ್ಲು ಉದುರುವ ಹಾಗೆ ಎಂಬಷ್ಟು ಕೋಪ ಉರಿದು ಉಕ್ಕಿತು. ಕಾಗದವನ್ನು ಮಡಿಸಿ ಜೇಬಿನಲ್ಲಿಟ್ಟುಕೊಂಡ. ತರಗತಿಗೆ ಹೋಗಿ ಕುಳಿತು ಪಾಠ ಕೇಳುವ ಮನಸ್ಥಿತಿ ಇಲ್ಲವೆಂಬ ಅರ್ಥವಾಗಿ ತನ್ನ ಕೋಣೆಗೆ ಹೋಗಿ ಮಂಚದ ಮೇಲೆ ಅಂಗಾತ ಮಲಗಿದ. ಬುದ್ಧಿಗೆ ಮಂಕು ಹಿಡಿದಂತಾಯ್ತು. ಸ್ವಲ್ಪ ಹೊತ್ತಾದ ಮೇಲೆ ಜೇಬಿಗೆ ಕೈ ಹಾಕಿ ಲಕೋಟೆ ಮತ್ತೆ ಓದಿಕೊಂಡ. ಆಗ್ರಾ ಶಿಮ್ಲಾ ಹೋಟೆಲ್ಗಳ ಹೆಸರು, ತಾರೀಖುಗಳನ್ನು ಖಚಿತವಾಗಿ ಬರೆದಿದ್ದಾರೆ. 1.5 ವರ್ಷ ಶೀತಲ್ ಆಂಟಿಯ ಮನೆಯಲ್ಲಿ. ಶೀತಲ್ ಆಂಟಿ ಡೈವರ್ಸಿ. ಇಂಥದಕ್ಕೆಲ್ಲ ಅವಕಾಶ ಕೊಟ್ಟು ಅದಕ್ಕೆ ಅವರಿಬ್ಬರಿಗೂ ಅಷ್ಟೊಂದು ಸ್ನೇಹವಿರಬೇಕು ಎನ್ನಿಸಿ ಅವಳ ಮೇಲೆ ತಿರಸ್ಕಾರ ಹುಟ್ಟಿತು. ಹೊನ್ನತಿ ಮಾಸ್ಟರು ಅಂದ್ರೆ ಆದರ್ಶ ಮನುಷ್ಯರು ಅಂತ ವಿದ್ಯಾಶಾಲೆಯಲ್ಲಿ ಎಲ್ಲರೂ, ದೊಡ್ಡಪ್ಪನ ಕೂಡ ಹೇಳಿ ನಾನು ಅವರ ಸಂಗೀತ ಸಾಧನೆಗೆ ಅಂತಲೇ ಪ್ಲಾನ್ ಮಾಡಿ ಹಂಚಿನ ಮನೆ ಕಟ್ಟಿ ರಾಸ್ಕಲ್ ಹಿಡಿದು ಸೊಂಟ ಮುರಿಯುವ ಹಾಗೆ ಓದಿಬೇಕು ಎನ್ನುವಷ್ಟು ಕೋಪ ಬಂತು. ಹೀಗೆಲ್ಲಿದ್ದಾನೋ ಎಂದುಕೊಂಡ. ಸ್ವಲ್ಪ ಹೊತ್ತಾದ ಮೇಲೆ ಕಾಗದವನ್ನು ಮತ್ತೆ ಓದಿಕೊಂಡಾಗ ಅದರಲ್ಲಿ ಊರು ಹೆಸರು ಮೊದಲಾಗಿ ಏನೂ ಇಲ್ಲದಿರುವುದು ಗಮನಕ್ಕೆ ಬಂತು. ಇದು ಯಾರೋ ಬೇಕಂತಲೇ ಕೀಟಲಿಗೆ ಬರೆದಿರಬಹುದೇ ಎಂದು ಅನುಮಾನ ಹುಟ್ಟಿತು. ತನ್ನ ಕಾಲೇಜಿನಲ್ಲಿ ಕೂಡ ಯಾರ ಮೇಲೂ ಆಗದವರು ಹೀಗೆ ಅನಾಮಧೇಯ ಕಾಗದಗಳನ್ನು ಬರೆದು ಪೋಸ್ಟಿನಲ್ಲಿ ಕಳಿಸುವ ನೆನಪಾಗಿ ಇದು ಅಂಥದ್ದೇ ಎಂಬ ಒಂದು ನಿಶ್ಚಯ ಮೂಡಿತು. ಮನಸ್ಸಿಗೆ ನೆಮ್ಮದಿ ಬಂತು. ನಮ್ಮಮ್ಮ ಅಂಥೋಳಲ್ಲ, ಹೊನ್ನತಿ ಮಾಸ್ಟರ್ ಅಂತೂ ಅಂಥ ಕೆಲಸ ಮಾಡೋಕೆ ಸಾಧ್ಯವೇ ಇಲ್ಲ ಎಂದುಕೊಂಡ. 10 ನಿಮಿಷಗಳಲ್ಲಿ ಮನಸ್ಸು ಪೂರ್ತಿ ಹಗುರವಾಗಿ ಮಲಗಿದ್ದವನು ಎದ್ದು ತರಗತಿಗೆ ಹೋದ. ಮಧ್ಯಾಹ್ನ ಊಟ ಮಾಡುವಾಗ ಈ ಕಾಗದ ಬರೆದಿರುವುದು ಡ್ಯಾಡಿಗೆ, ಇದರ ಪ್ರತಿ ಎಂಬ ಅಂಶ ಅರಿವಿಗೆ ಬಂದಾಗ, ಹಾಗಾದರೆ ಡ್ಯಾಡಿಗೂ ಈ ಕಾಗದ ಹೋಗಿದೆ, ಅವ್ರು ಏನ್ ಮಾಡಿರ್ಬೋದು ಎಂದು ಕುತೂಹಲ ಹುಟ್ಟಿತು. ಮನಸ್ಸು ಅದನ್ನೇ ಕಲ್ಪಿಸಿಕೊಳ್ಳುತ್ತಾ ಇರುವಾಗ ಮಮ್ಮಿ ಮತ್ತು ಡ್ಯಾಡಿಯರು ಪರಸ್ಪರ ದೂರಾಗಿ 6-7 ವರ್ಷವಾಯಿತೆಂಬ ಅಂಶ ನೆನಪಿಗೆ ಬಂತು. ಬೆಂಗಳೂರು ಕೇಂದ್ರೀಯ ಶಾಲೆಯಿಂದ ಬಿಡಿಸಬೇಕಿದ್ದರೆ ಕೊಡೈಕೆನಾಲಿಗೆ ಸೇರಿಸಬೇಕು, ಈ ದರಿದ್ರ ವಿದ್ಯಾಶಾಲೆ ಬೇಡ ಎಂಬ ಅಂಶದ ಮೇಲೆ ಮಮ್ಮಿ ದೂರವಾಗಿ ಸ್ವತಂತ್ರ ಉದ್ಯಮ ಆರಂಭಿಸಿ ಹಣ ಸಂಪಾದಿಸಿ, ಅವಳು ಸಂಪಾದಿಸದಿದ್ದರೆ ನನಗೆ ಹೀಗೆ ಯಾತಕ್ಕೂ ಕಡಿಮೆಯಾಗದ ಹಾಗೆ ಎಲ್ಲಿಂದ ಕೊಡುತ್ತಿದ್ದಳು. ದಾಡಿಯ ಲೆಕ್ಕದಲ್ಲಿ ಫೀಸು, ಹಾಸ್ಟೆಲ್, ಪುಸ್ತಕ, ಸಾಬೂನು, ಹಲ್ಲುಜ್ಜುವ ಪೇಸ್ಟ್ಗಳಿಗೆ ಮಾತ್ರ ಕೊಟ್ಟಿದ್ದರೆ ನಾನು ಹೇಗಿರಬೇಕಾಗಿತ್ತು ಎಂಬ ಪರಿಸ್ಥಿತಿ ಮನಸ್ಸಿಗೆ ಬಂದು ಮಮ್ಮಿಯ ಮೇಲೆ ಕೃತಜ್ಞತೆ ಹುಟ್ಟಿತು. ಯಾರೋ ಮಮ್ಮಿಗೆ ಆಗದವರು ಈ ಕಾಗದ ಬರೆದಿದ್ದಾರೆ, ಮಮ್ಮಿ ಅಂತೋಳಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಎಂಬ ಅಭಿಪ್ರಾಯ ಗಟ್ಟಿಯಾಯಿತು. ಈ ಕಾಗದವನ್ನು ಹರಿದು ಬಿಸಾಕಬೇಕೆನಿಸಿತು. ಈಗ ಡೈನಿಂಗ್ ಹಾಲ್ನಲ್ಲಿ ಎಲ್ಲರೂ ಊಟ ಮಾಡುತ್ತಿರುವಾಗ ಅವರೆದುರಿಗೆ ಹರಿಯುವುದು ಸರಿಯಲ್ಲ. ಆಮೇಲೆ ಯಾರಿಗೂ ಕಾಣದ ಹಾಗೆ ಎಂದು ಸುಮ್ಮನಾದ. ಊಟ ಮಾಡಿ ವರ್ಕ್ಶಾಪಿಗೆ ಹೋಗಿ ಕರವಸ್ತ್ರ ತೆಗೆದುಕೊಳ್ಳುವಾಗ ಜೇಬಿನಲ್ಲಿದ್ದ ಲಕೋಟೆ ಬೆರಳಿಗೆ ಸಿಕ್ಕಿತು. ಆದರೆ ಅಷ್ಟರಲ್ಲಿ ಅದನ್ನು ಹರಿದು ನಾಶ ಮಾಡಬಾರದು, ಇರಲಿ ಎಂದು ತನಗೆ ಅರ್ಥವಾಗದ ದೂರದೃಷ್ಟಿ ಮನಸ್ಸಿನಲ್ಲಿ ಹುಟ್ಟಿತು. ವರ್ಕ್ಶಾಪ್ನಲ್ಲಿ ಶಿವರಾಜ್ ಸಿಕ್ಕಿದರು. ಹಾಯ್ ಎಂದು ಹೇಳಿದ ಮೇಲೆ ಈಗಲೇ ಅಲ್ಲಿಯ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶಾಕಾಶಗಳಿಗೆ ಕಾಗದ ಬರೆ. ಇದುವರೆಗೆ MB ಕ್ಲಾಸ್ಗಳಲ್ಲಿ ಪಾಸಾಗಿದ್ದೀನಿ, ಇದುವರೆಗೆ AB ಕ್ಲಾಸ್ಗಳಲ್ಲಿ ಪಾಸಾಗಿದ್ದೀನಿ. ಕೊನೆಯ ಪರೀಕ್ಷೆ ರಿಸಲ್ಟ್ ಜೂನ್ ಮಧ್ಯದಲ್ಲಿ ಬಂದ ತಕ್ಷಣ ಅದರ ಮಾರ್ಕ್ಸ್ ಕಾರ್ಡ್ ಕಳಿಸ್ತೀನಿ ಅಂತ ಬರೆದು ಅರ್ಜಿ ಹಾಕ್ತಿರು. ಸೆಪ್ಟೆಂಬರ್ ಹೊತ್ತಿಗಾದರೂ ಅಲ್ಲಿರಬೇಕು ಎಂದರು. ಅವನಿಗೆ ಈ ಮುನ್ನೆಚ್ಚರಿಕೆಯ ವಿಧಾನ ಹೊಳೆದಿರಲಿಲ್ಲ. ಶಿವ್ ಬಗ್ಗೆ ಇನ್ನಷ್ಟು ಕೃತಜ್ಞತೆ ಹುಟ್ಟಿ ಥ್ಯಾಂಕ್ ಯು ಶಿವ್ ಎಂದು ತುಸು ಹೊತ್ತಿನಲ್ಲಿ ಅಮೆರಿಕಗೆ ಹೋಗಲೇ ಕೊಡೋದು ಎಂದು ಹಠ ಹೊಡೆದಿದ್ದಾಳಲ್ಲ ಎಂಬ ಚಿಂತೆ ಹುಚ್ಚಿ ಗೋಪಾಳದ 1 ಲಕ್ಷ ಸಿಕ್ಕಿದರೆ ಸಾಕಿತ್ತು. ಅಲ್ಲಿಗೆ ಹೋಗಿ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು
ಎಂಬ ಸಾಧ್ಯತೆಗಳು ಹೊಳೆದಾಗ ತನಗೆ ಅಷ್ಟು ಕೂಡ ಹೊಂದಿಸಲು ದಾರಿ ಇಲ್ಲ ಎಂಬ ಅರಿವಾಯಿತು. ಏನಾದರೂ ಮಾಡಿ ಅವಳನ್ನು ಒಪ್ಪಿಸಿ ಗೋಗರುದು ಎಂಬ ಉಪಾಯ ಕಂಡರು. ತಾನು ಅದಕ್ಕಾಗಿಯೇ ದಿಲ್ಲಿಗೆ ಹೋಗಿ ಎಷ್ಟು ಗೋಗರಿದರು, ಗಾಡ್ ಪ್ರಾಮಿಸ್ ಮಾಡಿದರು ಇಲ್ಲ, ಇಲ್ಲೇ ಓದೋದೇನು ಬೇಡ, ಬಿಸಿನೆಸ್ಗೆ ಬಾ ಅಂತ ಹಠ ಹಿಡ್ದಳಲ್ಲ ಎಂಬ ನೆನಪಾಗಿ ಹತಾಶೆಯ ಕೋಪ ಬಂತು. ಅಷ್ಟರಲ್ಲಿ ನಿತಿನ್ ಬಂದ. ಸಾಯಂಕಾಲ ಎಲ್ಲ ಜಯಂತನ ರೂಮಿನಲ್ಲಿ ಸೇರೋಣ, ಶಿವ ಕೂಡ ಬರ್ತಾನೆ ಎಂದ. ಆಗ ತಾನೇ ಸಿಕ್ಕಿದ ಶಿವ ಏನು ಹೇಳಲಿಲ್ಲವೆಂದು ಅನೂಪನಿಗೆ ಆಶ್ಚರ್ಯವಾದರೂ ಬಲು ಮೂಡಿ ಮನುಷ್ಯ ಮರೆತಿದ್ದಾನೆ ಎಂದುಕೊಂಡ. ಜಯಂತನದು ರೂಮ್ ಅಂದ್ರೆ ಸಣ್ಣ ಪ್ರತ್ಯೇಕ ಮನೆ. ಅಲ್ಲಿ ಸೇರುವುದೆಂದರೆ ಡ್ರಿಂಕ್ಸ್ ಇದ್ದೇ ಇರುತ್ತದೆ ಎನ್ನುವುದು ಎಲ್ಲರಿಗೂ ಗೊತ್ತು. ಯಾರಿಗೂ ಭಾರವಿಲ್ಲ. ತರಿಸುವುದು ಜಯಂತನ ಜವಾಬ್ದಾರಿ. ಸೇರಿದೆಲ್ಲರೂ ಕೊನೆಗೆ ಅವರವರ ಪಾಲಿನ ಹಣವನ್ನು ಮೇಜಿನ ಮೇಲೆ ಇಟ್ಟು ಬಿಡುವುದು ಶಿವ ಹೇಳಿಕೊಟ್ಟ ವಿಧಾನ. ಬಾರಿಗಿಂತ ಎಷ್ಟೋ ಪಾಲು ಅಗ್ಗವಾಗುತ್ತೆ. ಯಾರನ್ನು ಯಾರು ಶೋಷಿಸುವ ಪ್ರಶ್ನೆಯೇ ಇಲ್ಲ. ಅಮೆರಿಕನ್ ಸಿಸ್ಟಮ್. ಅಲ್ಲಿ ಸ್ನೇಹಿತರು ಅಥವಾ ಒಂದು ಗಂಡು ಹೆಣ್ಣು ಹೋಟೆಲಿಗೆ ಹೋದರೆ ಅವರವರು ತಿಂದದ್ದಕ್ಕೆ ಅವರವರ ಪ್ರತ್ಯೇಕ ಬಿಲ್ ಕೊಡ್ತಾರಂತೆ. ಒಟ್ಟಿಗೆ ಕೊಡಿ ಅಂತ ಹೇಳಿದರೆ ವಿನ. ಜೊತೆಯಲ್ಲಿ ಹೋಗುವುದು ಕಂಪನಿಗೆ. ಒಬ್ಬರು ಇನ್ನೊಬ್ಬರಿಗೆ ಭಾರವಾಗೋಕಲ್ಲ. ಇಟ್ಸ್ ರಿಯಲಿ ಎ ಗ್ರೇಟ್ ಕಂಟ್ರಿ ಎಂದುಕೊಂಡ. ಅಂತ ಕಡೆ ಇದ್ದು ಓದಿ ಕೆಲಸದ ವಿಧಾನ, ಜೀವನ ವಿಧಾನ ತಿಳಿದುಕೊಳ್ಳದೆ ಈ ಕಚಡ ದೇಶದಲ್ಲೇ ಇನ್ನೊಂದು ಡಿಗ್ರಿ ತಗೋ ಅಂತಾಳಲ್ಲ ಅಮ್ಮ, ಬುದ್ಧಿ ಇದೆಯೇ ಎಂದು ಕೋಪ ಮಮ್ಮಿಯ ಮೇಲೆ ತಿರುಗಿತು. ಜಯಂತನ ಕೋಣೆಯಲ್ಲಿ ಸೇರಿದ್ದವರೆಲ್ಲ ತನ್ನಂತೆಯೇ ಅಮೆರಿಕೆಗೆ ಹೊರಡಲು ಸಿದ್ಧರಾಗಿದ್ದವರು. ಈ ಸಲ ಟೋಫೆಲ್ ಪಾಸ್ ಮಾಡಿದ್ದವರು. ಫೇಲ್ ಆಗಿದ್ದವರು ಮುಂದಿನ ಪ್ರಯತ್ನದಲ್ಲಿ ಮಾಡುವ ಹಠ ತೊಟ್ಟಿದ್ದವರು. ಶಿವ ಲೋಟ ಎತ್ತು ಚೀರ್ಸ್ ಅಂತ ಹೇಳಿ ಒಬ್ಬೊಬ್ಬರಿಗೂ ಎಲ್ಲ 14 ಹುಡುಗರ ಲೋಟಗಳಿಗೆ ತಗುಲಿಸಿ ತೊಟ್ಟು ಹೀರತೊಡಗಿದ. ಶಿವ ಅಮೆರಿಕೆಯಲ್ಲಿ ತಾನು ವಿದ್ಯಾರ್ಥಿಯಾಗಿ ಸೇರಿದ ಹೊಸತರಲ್ಲಿ ಬೋಧನಾ ಸಹಾಯಕನಾಗಿ ಕೆಲಸ ಮಾಡಿದ ಅನುಭವಗಳನ್ನು ಹೇಳತೊಡಗಿದ. ಎಲ್ಲರೂ ಗುರುವನ್ನು ಭಕ್ತಿಯಿಂದ ಸುತ್ತುಗಟ್ಟಿ ತಮ್ಮ ತಮ್ಮ ಕುರ್ಚಿ ಸ್ಟೂಲ್ಗಳನ್ನು ಎಳೆದುಕೊಂಡರು. ಆಸನಗಳು ಸಾಲದಾದಾಗ ಉಳಿದವರು 1 ಬೈಟ್ ಮಾಡಿಕೊಂಡು ಕುಳಿತರು. ಗುಟುಕು ಸೇರಿ ಒಳಸೇರಿ ಕ್ರಮೇಣ ಮಟ್ಟ ಏರಿ ಪಾತ್ರ ವಿಸ್ತಾರವಾದಂತೆ ಶಿವನ ನಿರೂಪಣಾ ವೈಖರಿ ಸಹಜಗೊಂಡಿತು. ಶ್ರೋತೃಗಳ ಮಗ್ನತೆಯೂ ಏಕವಾಯಿತು. ಆದರೆ ಅನೂಪನ ಮನಸ್ಸು ಇನ್ನು ಜೇಬಿನಲ್ಲಿದ್ದ ಕಾಗದದ ಒಂದು ಅಂಶವನ್ನು ನೆನೆಸಿಕೊಂಡಿತು. ತನ್ನ ಪ್ರಿಯಕರನಾದ ಅವನನ್ನು ವೃತ್ತಿಯಲ್ಲಿ ಮುಂದೆ ತರಬೇಕೆಂದು ಅವಳು ಭಾರತ ಸರ್ಕಾರದ ಸಲಹಾಕಾರನಾಗಿ ನೇಮಕವಾದ ಹರಿಶಂಕರನಿಗೆ ರೋಸ್ಪೇಂಟಾ ಹೋಟೆಲ್ನಲ್ಲಿ 30,000 ರೂಪಾಯಿ ಖರ್ಚು ಮಾಡಿ ಭಾರಿ ಪಾರ್ಟಿ, 5 ಸ್ಟಾರ್ ಹೋಟೆಲಿನ ಪಾರ್ಟಿ ಅಂದರೆ ಎಂತೆಂಥ ವರೈಟಿ, ಎಷ್ಟು ಖರ್ಚು ಎಂಬ ಲೆಕ್ಕ ಅವನಿಗೆ ತಲೆಯಲ್ಲಿ ಆಗತೊಡಗಿತು. ಆಗ್ರಾ ಶಿಮ್ಲಾ ಹೋಟೆಲ್ಗಳಲ್ಲಿ ಅದು ಬೇಸಿಗೆ ಕಾಲ, ಕಡಿಮೆ ಖರ್ಚಾಗಿರ್ಲಿಕ್ಕಿಲ್ಲ. ರಾಸ್ಕಲ್ ಮೆಂಡನಿಗೆ ಅವನ ಜೊತೆ ಇರೋಕೆ ಸಾವಿರ. ಇದುವರೆಗೆ ಎಷ್ಟು ಲಕ್ಷ ಖರ್ಚು ಮಾಡಿದ್ದಾಳು. ಮಗ ಅಮೆರಿಕೆಯಲ್ಲಿ ಓದ್ತೀನಿ ಅಂದ್ರೆ ನೋ ಅಂತ ಕಾಲು ಕುಕ್ಕಿ ಇರಲಿ, ಮಾಡ್ತೀನಿ, ಅವಳು ಒಪ್ಪಲೇಬೇಕು. ಒಂದು ವರ್ಷ ಮಾತ್ರವಲ್ಲ, 2 ವರ್ಷದ ಖರ್ಚನ್ನು ಒಟ್ಟಿಗೆ ಕೊಡೋ ಹಾಗೆ ನಿರ್ಣಯಿಸಿ ಅದರ ಅಭಿವ್ಯಕ್ತಿಯಾಗಿ ಲೋಟದಲ್ಲಿ ಉಳಿದಿದ್ದ ಅರ್ಧವನ್ನು ಎತ್ತಿ ಒಂದೇ ಗುಟಿಗೆಗೆ ಇಳಿಸಿದ. 3 ವರ್ಷದ ಹಿಂದೆ BE ಮುಗಿಸಿ ಈಗ ಟೋಫೆಲ್ ಪಾಸ್ ಆಗಿದ್ದ ನಿಜಗುಣ ಅಲ್ಲಿ ಲೇಡಿ ಲೆಕ್ಚರರ್ಸ್ ಇರೋಲ್ವೇ, ಅವರು ಸ್ಟೂಡೆಂಟ್ಸ್ ಜೊತೆ ಹೇಗಿರ್ತಾರೆ, ಗಂಡು ಹುಡುಗರ ಜೊತೆಗೆ ಎಂದು ಕೇಳಿದ. ಅನುಪ ಮೇಲೆ ಎದ್ದು ಮೂತ್ರ ವಿಸರ್ಜನೆಗೆ ಹೋಗುವವನಂತೆ ಆ ಕೋಣೆಯಿಂದ ಹೊರ ನಡೆದು ಬೀದಿಗೆ ಬಂದು ತನ್ನ ಬುಲೆಟ್ ಹತ್ತಿ ತಂತಿ ಕಚೇರಿಗೆ ಹೋಗಿ ದಿಲ್ಲಿಗೆ ಫೋನ್ ಮಾಡಿದ. ಮಾಮ್, ನಿನ್ನ ಕೈಲಿ ಮಾತಾಡಬೇಕು, ದಿಲ್ಲಿಗೆ ಬರ್ತೀನಿ, ಟಿಕೆಟ್ ಕಳಿಸು. ಈಗ 3 ವಾರದಲ್ಲಿ ತಾನೇ ಬಂದಿದ್ದೆ, ಅದನ್ನು ವಿಷಯ ಹೇಳು. ಎದುರಿಗೆ ಹೇಳ್ತೀನಿ, ನಾನು ನಿನ್ನನ್ನು ನೋಡಬೇಕು. ನನಗೂ ನಿನ್ನ ನೋಡ್ಬೇಕು ಅನಿಸ್ತು. ಆದರೆ ಒಂದ್ಸಲ ನೀನು ಬಂದು ಹೋಗೋದು ಅಂದರೆ 3,000 ರೂಪಾಯಿ ದಂಡ ಅಲ್ವೇ? ಫೋನ್ನಲ್ಲೇ ಹೇಳು. ಮಗನಿಗೆ ಖರ್ಚು ಮಾಡೋದು ಅಂದರೆ ನಿನಗೆ ಕಾಸಿಗೆ ಕಾಸು ಲೆಕ್ಕ ಅಲ್ವೇ? ಅವನೆಂದು ಹೀಗೆ ಉಚಾಯಿಸಿ ಹೊಡೆದಂತೆ ಮಾತಾಡಿರಲಿಲ್ಲ. ಎಷ್ಟೇ ದುಬಾರಿ ಖರ್ಚಾಗಲಿ ಅಂದರೆ ಮಗುವಿನಂತೆ ಮುದ್ದುಗರಿದು ಪ್ರೀತಿಯ ಮೊಂಡು ಹೂಡಿ ನನ್ನನ್ನು ಒಪ್ಪಿಸುತ್ತಿದ್ದ. ಹೀಗೆ ಸರ್ರನೆ ತಿವಿದಿದ್ದರಿಂದ ಅವಳಿಗೆ ಆಯ ತಪ್ಪಿದಂತಾಯ್ತು. ಟಿಕೆಟ್ ಬೇಕಾದರೆ ಕಳಿಸ್ತೀನಿ, ತಾಯಿ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಮ್ಯಾನರ್ಸ್ ಕಲ್ತ್ಕೋ ಎಂದಳು. ಓಕೆ ಎಂದ. ಫೋನ್ ಕೆಳಗಿಟ್ಟ. ಆನಂತರ ಬುಲೆಟ್ ಹತ್ತಿ ಮತ್ತೆ ಜಯಂತನ ರೂಮಿಗೆ ಬಂದು ಪಾರ್ಟಿಗೆ ಸೇರಿಕೊಂಡ. ದಿಲ್ಲಿಗೆ ವಿಮಾನದ ಟಿಕೆಟ್ ಕೊಳ್ಳುವಷ್ಟು ದುಡ್ಡು ಅವನ ಹತ್ತಿರವೇ ಬ್ಯಾಂಕಿನಲ್ಲಿ ಇತ್ತು. ಆದರೆ ತಾನು ಅದನ್ನು ಖರ್ಚು ಮಾಡಿಕೊಂಡರೆ ತನ್ನ ಖರ್ಚು ಜಾಸ್ತಿ ಎನ್ನುವ ಭಾವನೆ ಮಮ್ಮಿಗೆ ಬರಬಹುದು. ಆದ್ದರಿಂದ ಬೇರೆ ಬೇರೆ ಬಾಬ್ತು ಖರ್ಚನ್ನು ಅವಳೇ ಮಾಡಲಿ ಎನ್ನುವುದು ಮೊದಲಿನಿಂದ ಅವನ ಲೆಕ್ಕಾಚಾರವಾಗಿತ್ತು. ಅವಳಲ್ಲಿ ಟ್ರಾವೆಲ್ಸ್ ಏಜೆನ್ಸಿಗೆ ಹೇಳಿದರೆ ಮೈಸೂರಿನಲ್ಲಿರುವ ತಮ್ಮ ಶಾಖೆಗೆ ಫೋನ್ ಮಾಡಿ ಬಿಡುತ್ತಾರೆ ಅಥವಾ ಟೆಲೆಕ್ಸ್ ಕಳಿಸ್ತಾರೆ. ಇವರು ಇವನಿದ್ದ ಕಡೆಗೆ ಹುಡುಕಿಕೊಂಡು ಬಂದು ಟಿಕೆಟ್ ತಲುಪಿಸುತ್ತಾರೆ. ಈ ಸಲವೂ ಹಾಗೆ ಆಯಿತು. ಮರುದಿನ ಅವನು ತರಗತಿಯಲ್ಲಿದ್ದಾಗ ಏಜೆನ್ಸಿಯವನು ಒಂದು ಹೊರಗೆ ಕರೆದು, ನಿಮ್ಮ ದಿಲ್ಲಿಯ ಟಿಕೆಟ್ ಬಂದಿದೆ, ಯಾವತ್ತಿಗೆ ಮಾಡಿಸಬೇಕು ಎಂದರೆ ಸಿಕ್ಕಿದರೆ ನಾಳೆಗೆ ಎಂಬ ಆದೇಶ ತೆಗೆದುಕೊಂಡು ಹಿಂದಿರುಗಿದ. ವಿಮಾನವು ಉತ್ತರ ದಿಕ್ಕಿಗೆ ಹಾರುತ್ತಿದ್ದಾಗ ಅನೂಪನ ಬುದ್ಧಿ ತಾನು ಯಾವ ದಾಟಿಯಲ್ಲಿ ಮಾತನಾಡಬೇಕು ಎನ್ನುವುದನ್ನು ಯೋಚಿಸುತ್ತಿತ್ತು. ಆದರೆ ತನ್ನ ಮಾತಿನ ಉದ್ದೇಶವು ಅವಳು ಅಮೆರಿಕೆಗೆ ಹಣ ಕೊಡಲು ಒಪ್ಪಿಸುವುದೋ ಅಥವಾ ಮುಂದೆ ಏನೆಂಬುದನ್ನು ಅವನಿಗೆ ಸ್ಪಷ್ಟವಾಗಿರಲಿಲ್ಲ. ಇರಲಿ, ನೋಡ್ತೀನಿ, ಮಾತು ಹೇಗೆ ಬರುತ್ತೋ ಹಾಗೆ ಎಂದ್ಕೊಂಡು ಗಗನಸಖಿ ತಂದುಕೊಟ್ಟ ಉಪಹಾರವನ್ನು ತಿನ್ನುತ್ತಾ ಅಮೆರಿಕಾದಲ್ಲಿ ಗಗನಸಖಿಯರು ಇವರಿಗಿಂತ ಚೆಲುವರಾಗಿರುತ್ತಾರೆಯೇ ಎಂದು ಯೋಚಿಸತೊಡಗಿದ. ದಿಲ್ಲಿ ಮುಟ್ಟಿದಾಗ ಸಂಜೆ 6 ಗಂಟೆ. ವಿಮಾನ ನಿಲ್ದಾಣದಿಂದ ಫ್ಯಾಕ್ಟ್ರಿಗೆ ಫೋನ್ ಮಾಡಿದ. ಮನೆಗೆ ಬಾ, ಇನ್ನೇನು ನಾನು ಹೊರಟೆ ಎಂದಳು. ಟ್ಯಾಕ್ಸಿ ಹತ್ತಿ ಅವನು ಬರುವ ವೇಳೆಗೆ ಅವಳು ಕಾರನ್ನು ಗರಾಜ್ನಲ್ಲಿ ನಿಲ್ಲಿಸುತ್ತಿದ್ದಳು. ಅವಳ ಮುಖ ಮಂಕಾಗಿತ್ತು, ಆದರೆ ಅದನ್ನು ಗಮನಿಸಲಿಲ್ಲ. ಮನೆಯ ಬಾಗಿಲು ತೆರೆದ ನಂತರ ಟೀ ಮಾಡಿ ಕೊಡಲೇ, ಏನಾದರೂ ತಿಂತೀಯಾ ಎಂದಳು. ಪ್ಲೇನ್ನಲ್ಲಿ ಕೊಟ್ಟಿದ್ರು, ಏನು ಬೇಡ ಅವನೆಂದ. ನನಗೊಂದು ಕಪ್ ಟೀ ಬೇಕು, ನಾನೇ ಮಾಡ್ಕೋತೀನಿ,
ಅಡುಗೆ ಅವಳು ಬರೋದು 7 ಗಂಟೆ ಎಂದು ಗಡಿಯಾರ ನೋಡಿಕೊಂಡು ಅವಳು ಅಡುಗೆ ಮನೆಗೆ ಹೋದಳು. ಅವನು ಲಾಂಜಿನಲ್ಲಿ ಸೋಫಾದ ಮೇಲೆ ಕುಳಿತ. ಅವಳ ಹಿಂದೆ ಅಡುಗೆ ಮನೆಗೆ ಹೋಗಲಿಲ್ಲ ಅಥವಾ ನಾನು ಮಾಡಿಕೊಡ್ತೀನಿ ಎನ್ನಲಿಲ್ಲ. 5 ನಿಮಿಷದಲ್ಲಿ ಕೈಲಿ ಟೀ ಕಪ್ಪಿನ ಸಾಸರ್ 2 ಬಿಸ್ಕತ್ ಹಿಡ್ಕೊಂಡು ಬಂದವಳು, ಏನಪ್ಪ ಸಮಾಚಾರ, ಹಾರಿ ಬಂದೆಯಲ್ಲ ಎಂದಳು. ಅವನ ಮನಸ್ಸು ಗೊಂದಲವಾಗಿತ್ತು. ಏನು ಮಾತನಾಡುವುದು, ಹೇಗೆ ಮಾತನಾಡುವುದು ಎಂದು ತಿಳಿಯದೆ ಗೋಜಲಾಗಿ ಕೊನೆಗೆ ತನ್ನ ಜೇಬಿಗೆ ಕೈ ಹಾಕಿ ಆ ಕಾಗದವನ್ನು ತೆಗೆದು ಅವಳ ಮುಂದೆ ಹಿಡಿದ. ನೋಡು ಇದೇನು ಎಂದ. ಕಪ್ಪು ಸಾಸರ್ಗಳನ್ನು ಟೀಪೈ ಮೇಲಿಟ್ಟು ಕಾಗದವನ್ನು ಬಿಚ್ಚಿ ಮೊದಲ ಸಾಲನ್ನು ಓದಿದ ತಕ್ಷಣ, ಇದನ್ನು ಕೇಳೋಕೆ ನಿನ್ಗೂ ಬಂತೇನು ಅಧಿಕಾರ ಎಂದಳು. ಅವನಿಗೆ ಮಾತು ಹೊಳೆಯಲಿಲ್ಲ. ಸುಮ್ಮನೆ ಅವಳ ಮುಖ ನೋಡುತ್ತಾ ಕುಳಿತ. ಅವಳ 2 ಕಣ್ಣುಗಳು ತನ್ನನ್ನು ಸುಡುವಷ್ಟು ಸುಟ್ಟು ಬಿಡುವಂತೆ ಉರಿಯುತ್ತಿದ್ದು. ಅರ್ಧ ನಿಮಿಷ ಇವನನ್ನೇ ದಿಟ್ಟಿಸಿ ನೋಡುತ್ತಿದ್ದ ಅವಳು, ಇದನ್ನು ಕೇಳೋಕೆ ಅಂತ 3,000 ಖರ್ಚು ಮಾಡಿಕೊಂಡು ಕ್ಲಾಸ್ ತಪ್ಪಿಸಿ ಬಂದ್ಯಾ ಎಂದಳು. ಮಗನಿಗೆ ಖರ್ಚು ಮಾಡೋಕ್ಕೆ ಲೆಕ್ಕ ಮಾಡೋ ನಿನ್ನ ಬುದ್ಧಿಗೆ ಲವರ್ಗೆ ಖರ್ಚು ಮಾಡುವಾಗ ಉದಾರವಾಗಿ ಬಿಡುತ್ತಲ್ಲ ಎಂಬ ಮಾತು ಅವನ ಬಾಯಿಂದ ಹೊರಬಿತ್ತು. ರಾಸ್ಕಲ್, ಕಾವಲ್ಗಾರನ ಮಗಳನ್ನ ಬಸರಿ ಮಾಡಿದ ನಿನ್ನ ಜೀವ ಉಳಿಸೋಕೆ ವಿಮಾನದಲ್ಲಿ ಬಂದು 20,000 ಕೊಟ್ಟು ಬಂದಿದ್ದೀನಿ. ನಿನ್ನ ತಾಯಿಯ ವಿಷಯ ಮಾತಾಡುವಾಗ ನಾಲಿಗೆ ಮೇಲೆ ಎಚ್ಚರವಿರಬೇಕು ಎನ್ನುವಾಗ ಅವಳ ಧ್ವನಿ ಕೀರಲು ಎತ್ತರಕ್ಕೇರಿತು. ಅವನಿಗೆ ಅವಮಾನವೆನಿಸಿ ಇವಳು ತನ್ನ ಘಟನೆಯನ್ನು ಎತ್ತಿ ಆಡುತ್ತಿದ್ದಾಳೆ ಎಂದು ರೇಗಿತು. ತಕ್ಕ ಉತ್ತರ ಕೊಟ್ಟು ಬಾಯಿ ಮುಚ್ಚಿಸಬೇಕೆಂದು ಮನಸ್ಸು ಬಯಸಿದರೂ ಮಾತು ತಿಳಿಯಲಿಲ್ಲ. ಆದರೆ ಏನು ಮಾತನಾಡದೆ ಸುಮ್ಮನಿದ್ದರೆ ಸೋಲು ಒಪ್ಪಿಕೊಂಡಂತಾಗುತ್ತದೆ. ಏನಾದರೂ ಆಡಲೇಬೇಕು, ಏನಾದರೂ ಮಾಡಲೇಬೇಕು ಎಂಬ ಒತ್ತಡ ಅವನ ಅರಿವನ್ನು ಮೀರಿದ ವೇಗದಲ್ಲಿ ಒಳಗೆ ಹುಟ್ಟಿ ಒದೆಯಿತು. ಕುಳಿತಿದ್ದವನು ಸರಕ್ಕನೆ ಎದ್ದು ಅವಳತ್ತ ನುಗ್ಗಿ ಕೈ ಎತ್ತಿ ಪಠಾರ ನೇಡಗನ್ನೆಗೆ ಹೊಡೆದ. ತಲೆ ಸುತ್ತಿ ಅವಳು ಕುಸಿದು ಬಿದ್ದಳು. ತನ್ನ ಕೋಣೆಯಲ್ಲಿ ಮಂಚದ ಮೇಲೆ ಮಲಗಿದ್ದ ಅವಳಿಗೆ 9:30 ಹೊಡೆದರೂ ಮಾನಸಿಕ ಆಘಾತದಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಅಡುಗೆ ಹೆಂಗಸು ದಾಲ್, ರೋಟಿ, ಸಬ್ಜಿ, ರಾಯಿತಗಳನ್ನು ಮಾಡಿ ಮೇಜದ ಮೇಲೆ ಇಟ್ಟು ಯಜಮಾಂತಿ ಹೊರಬಾರದ್ದರಿಂದ ತನಗೆ ಹೊತ್ತಾಗುತ್ತದೆ ಎಂದು ಹೇಳಿ ಹೋಗಿದ್ದಳು. ಎಷ್ಟೋ ದಿನ ನಾನು ನಿಧಾನವಾಗಿ ಊಟ ಮಾಡ್ತೀನಿ, ನೀನು ಹೋಗು ಎಂದು ಯಜಮಾನಿಯೇ ಹೇಳಿ ಕಳಿಸಿ ಅವಳಿಗೆ ಅಭ್ಯಾಸವಾಗಿತ್ತು. 15 ದಿನದ ಹಿಂದೆ ಗಂಡ ಬಂದು ತನ್ನನ್ನು ತನಿಖೆ ಮಾಡಿ ಹೋದಾಗ ಅವಳಿಗೆ ಆದ ನೋವಿಗಿಂತ ಹೆಚ್ಚಾಗಿ ನನ್ನನ್ನು ಕೇಳೋಕೆ ಇವನ್ಯಾರು ಎಂಬ ರೊಚ್ಚು ಬಂದಿತ್ತು. ಆದರೆ ಇವನು ಮಗ ಬಂದು ಬರೀ ಕೇಳಲಿಲ್ಲ, ಎತ್ತಿ ಕೆನ್ನೆಗೆ ಗಂಡನಿಗಿಂತ ಇವನಿಗೇನು ಹೆಚ್ಚಿನ ಅಧಿಕಾರ ಎಂಬ ಸೆಡವು ಹುಟ್ಟಿದರೂ ಗಂಡನನ್ನು ಕಳೆದುಕೊಂಡು ಇರಬಲ್ಲೆ, ಆದರೆ ಮಗ ದೂರವಾದರೆ ತನಗಿನ್ಯಾರು ಎಂಬ ದಿಕ್ಕು ತಪ್ಪಿದ ಭಾವ. ಆದರೂ ತಾನು ಕೊಟ್ಟ ದುಡ್ಡಿನಲ್ಲಿ ಸೂಳೆ ಹುಡುಗಿಯ ಹತ್ತಿರ ಹೋಗಿ ಆಮೇಲೆ ನನ್ನ ದುಡ್ಡಿನಿಂದಲೇ ಬಚವಾದ ಇವನು ನನ್ನ ಒಂದು ಸ್ನೇಹಕ್ಕೆ ಕೆನ್ನೆಗೆ ಹೊಡೆಯುವ ಯಜಮಾನಿಕೆ ನಾನು ತಿರುಗಿಸಿ ನನಗಿಂತ 6 ಅಂಗುಲ ಎತ್ತರದ ಪ್ರಾಯದ ಶಕ್ತಿ. ತಲೆ ಸುತ್ತಿತ್ತಲ್ಲ, ಇಲ್ಲದಿದ್ದರೆ ತಿರುಗಿಸಿ ಪುಂಡ ರಾಸ್ಕಲ್, ತಾಯಿ ಅನ್ನುವ ಗೌರವ ಇಲ್ಲದವನು ಏನು ಹೇಳಿಕೊಡ್ತಾರೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ? ಹೋಗಿ ಪ್ರಿನ್ಸಿಪಾಲ್ರನ್ನು ಕೇಳಬೇಕು. ಮೇಲೆ ಏಳಲು ಶರೀರಕ್ಕೆ ಯಾವ ತೊಂದರೆಯೂ ಇಲ್ಲ, ಆದರೂ ಏಳುವ ಉತ್ಸಾಹವಿಲ್ಲ. ತನಗೆ ಯಾರೂ ದಿಕ್ಕಿಲ್ಲ, ಆಧಾರವಿಲ್ಲ ಎಂಬ ಭಾವನೆ. ಎದ್ದು ನಿಂತರೂ ತೋಲನ ಸಿಕ್ಕದೆ ಬಿದ್ದು ಬಿಡುತ್ತೇನೆಂಬ ಆತಂಕ. ಮಲಗಿದ್ದರೆ ಗಾಳಿಯಲ್ಲಿ ಎಲ್ಲೋ ದಿಕ್ಕು ದಿಶೆಗಳಿಲ್ಲದೆ ನಿಶ್ಶಬ್ದ ಒಂಟಿ ಆಕಾಶದಲ್ಲಿ ತೇಲುತ್ತಿರುವ ಅನುಭವ. ಗುರುತ್ವಾಕರ್ಷಣೆ ಇಲ್ಲದ ಬಾಹ್ಯಾಕಾಶದಲ್ಲಿ ಆಕಾಶ ವೇಷಧಾರಿ ಗಗನಯಾತ್ರಿಗಳು ಹಿಂದೆ ಮುಂದೆ ಮೇಲೆ ಕೆಳಗೆ ಗರ್ಭಸ್ಥ ಶಿಶುವಿನಂತೆ ಕೈಕಾಲು ಮಡಿಸಿಕೊಂಡು ತೇಲುವ ಹಾಗೆ ಎನ್ನಿಸಿತು. ಏನಾದರೂ ಬೇಕು, ಹಿಡಿದುಕೊಳ್ಳಬೇಕು, ಆದರೆ ಅನಂತ ಆಕಾಶದಲ್ಲಿ ಯಾವ ಘನವಸ್ತುವೂ ಇಲ್ಲ ಎಂದುಕೊಂಡು ಕಣ್ಣು ಮುಚ್ಚಿ ಮಲಗಿದ್ದಳು. ಅಡುಗೆಯವಳು ಹೋಗುವಾಗ ಎಳೆದುಕೊಂಡು ಬಾಗಿಲ ಒಳ ಬೀಗ ತನಗೆ ತಾನೇ ಹಾಕಿಕೊಂಡದ್ದರಿಂದ ಎದ್ದು ಹೋಗಿ ಬೋಲ್ಟ್ ಹಾಕಿ ಬರುವ ಅಗತ್ಯವೂ ಇರಲಿಲ್ಲ. ಸದ್ಯ ಎಷ್ಟೋ ಹೊತ್ತು ಆಲಂಬನ ಇಲ್ಲದೆ ಖಾಲಿಯಾಗಿದ್ದ ಮನಸ್ಸಿನಲ್ಲಿ ಕ್ರಮೇಣ ಕೋಪ ತುಂಬಿಕೊಂಡು ಬಂತು. ಯಾರ ಮೇಲೆ ಎಂಬ ಗುರಿ ಕಾಣಲಿಲ್ಲ. ಹಿಡಿದು ಹೊಡೆದು ಜಜ್ಜಿ ಬಿಡಬೇಕೆನ್ನುವಷ್ಟು ಕೋಪ. ಗಂಡನನ್ನೇ, ಅನೂಪನನ್ನೇ, ಅನಾಮಧೇಯ ಪತ್ರ ಬರೆದಿರುವ ಇನ್ಯಾರು? ಆ ಶೀತಲಡನ್ನೇ. ಅವಳಿಗೆ ತಿಳಿಯುತ್ತಿರಲಿಲ್ಲ. ಮಲಗಿದ್ದವಳ ಕೈ ಮುಷ್ಟಿ ಕಟ್ಟಿಕೊಂಡಿತ್ತು. ಅವಳೇ ಯೋಚಿಸಿದರೆ ಗಂಡನಾಗಲಿ ಮಗನಾಗಲಿ ಮನಸ್ಸಿನಲ್ಲಿ ಇರಲಿಲ್ಲ. ಬರೀ ಕೋಪ, ತನ್ನನ್ನು ತಾನು ಶಿಕ್ಷಿಸಿಕೊಳ್ಳುವಂತಹ ಕೋಪ. ಆದರೆ ತುಸು ಹೊತ್ತಿನಲ್ಲಿ ತಾನು ಹೇಮಂತನನ್ನು ಹಿಡಿದು ರಟ್ಟೆ ಹಿಡಿದು ಬೆನ್ನಿನ ಮೇಲೆ ದಡ 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 ಗುದ್ದುತ್ತಿರುವ ಕಲ್ಪನೆ ಬಂತು. ಅವನೇ ರಾಸ್ಕಲ್. ನಡು ನೀರಿನಲ್ಲಿ ಕೈಬಿಟ್ಟು ಓಡಿ ಹೋದ. ಅವನೊಬ್ಬ ಏನೂ ಬೇಡ, ನಿನ್ನ ಜೊತೆ ನಿಲ್ತೀನಿ, ನಿನಗೆ ನಾನಿದ್ದೀನಿ, ನನಗೆ ನೀನಿರು ಅಂದಿದ್ದರೆ ಯಾವನಿಗೂ ಅಂಜುತ್ತಿರಲಿಲ್ಲ. ಹೌದು, ಅವನು ನನ್ನ ಸ್ನೇಹಿತ, ಗೆಳೆಯ, ಪ್ರೇಮಿ. ನನ್ನನ್ನು ಕೇಳೋ ಅಧಿಕಾರ ಯಾವನಿಗೂ ಇಲ್ಲ. ಗೆಟ್ ಔಟ್ ಅನ್ನೋ ಅಧಿಕಾರ ನನಗಿರ್ತಿತ್ತು. ಪುಕ್ಕಲ ಕದ್ದು ಹೋಯಿತು. ಅಪ್ಪ ಅಮ್ಮನಿಗೂ ತಿಳಿದಿಲ್ವಂತೆ. ಅವರು ನನಗೆ ಫೋನ್ ಮಾಡಿ ಕೇಳಿದ್ರಲ್ಲ ಎಂದುಕೊಂಡಳು. ತುಸು ಹೊತ್ತು ಮನಸ್ಸು ಉರಿಯುತ್ತಿತ್ತು. ಅನಂತರ ಪುಕ್ಕಲ, ಹೇಡಿ, ಪಲಾಯನವಾದಿ, MTech MBA ಮಾಡಿ ನೌಕರಿಲಿ ಮೇಲೆ ಬರುವ ಯೋಗ್ಯತೆ ಇಲ್ಲದೆ ಬಿಟ್ಟ. ಸ್ವಂತ ಉದ್ಯಮದ ತೆರೆಯೂ ತಾಕತ್ತಂತೂ ಇಲ್ಲ. ಸಂಗೀತದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿಸೋಕೆ ಅಂತ ನಾನು ವ್ಯವಸ್ಥೆ ಮಾಡಿದರೆ ಅದನ್ನು ಬಿಟ್ಟು ಕದ್ದು ಹೋದ. ಇಂತಹ ಹೇಡಿಯನ್ನು ನಾನೇ ಜ್ಞಾಪಿಸ್ಕೋಬೇಕು. ಮತ್ತೆ ಹುಡ್ಕೊಂಡು ಬಂದರೆ ಗೆಟ್ ಔಟ್, ಯು ಅನ್ವರ್ದಿ ಫೆಲೋ ಅಂದು ಕಳಿಸ್ತೀನಿ ಎಂದುಕೊಂಡಳು. ಅವಳ ಅವಡುಗಳು ಅವಳಿಗೆ ತಿಳಿಯದಂತೆ ಕಚ್ಚಿಕೊಂಡವು. ಈಗ ಅವಳ ಮೈಮನಗಳಲ್ಲಿ ತುಸು ಚೈತನ್ಯ ಸಂಚಾರವಾಯಿತು. ಮಲಗಿದ್ದವಳು ಮೇಲೆ ಎದ್ದಳು. ಬಟ್ಟೆ ತೆಗೆದು ಕೈಕಾಲು ಮುಖ ತೊಳೆದು ಹೌಸ್ ಕೋಟ್ ತೊಟ್ಟಳು.
ಇನ್ನು ಹೆಚ್ಚು ಹೊತ್ತು ಮಾಡಿದರೆ ಊಟ ಆರುತ್ತದೆಂಬ ಮನಸ್ಸು ಅರಿವಾಯಿತು. ಮೇಜದ ಹತ್ತಿರ ಹೋದಾಗ ಹೌದು, ಅವನದುದನ್ನು ನೋಡಿದ್ದಾಳೆ. ಅದಕ್ಕೆ ಹೆಚ್ಚು ಅಡಿಗೆ ಮಾಡಿದ್ದಾಳೆ ಎಂದು ಅರ್ಥವಾಯಿತು. ಎಲ್ಲಿಗೆ ಹೋಗಿದ್ದಾನೆ? ನಾಚಿಕೆ ಆಗಿದೆಯೇ ಅಥವಾ ಹೆದರಿಕೆ? ಇಲ್ಲಿಯೇ ಇದ್ದು ಮುಖ ತೋರಿಸೋಕೆ? ಮಾವನ ಮನೆಗೆ ಹೋಗುವುದಿಲ್ಲ. ರಜನಿ ಮೌನವಾಗಿಯೇ ತನ್ನನ್ನು ದೂರ ಬಿಟ್ಟಿರೋದು ಅವನಿಗೆ ಅರ್ಥವಾಗಿದೆ. ಸಂದೀಪ್ನನ್ನೋ ಖನ್ನಾನನ್ನೋ ಹುಡುಕೊಂಡು ಅದೇ ಚೂಸಿಯಲ್ಲಿ ಚಣಾ ಭಟೂರ ತಿಂತ ಹಸಿವಾಗ್ತಿತ್ತು. ತನ್ನ ಪಾಡಿಗೆ ತಾನು ಕುಳಿತು ಊಟ ಮಾಡಿದಳು. ತಟ್ಟೆ ತೆಗೆದು ಬಕೆಟಿಗೆ ಹಾಕಿ ಟೇಬಲನ್ನು ಮೇಲಿದ್ದನ್ನು ಮುಚ್ಚಿಡುವ ಹೊತ್ತಿಗೆ 10 ಕಾಲಾಗಿತ್ತು. ಇನ್ನೂ ಬರಲಿಲ್ಲ ರಾಸ್ಕಲ್. ಬರಲಿ. ಅವನು ನನಗೆ ಹೊಡೆದಕ್ಕಿಂತ ಚೆನ್ನಾಗಿ ಕೆನ್ನೆಗೆ ತಟ್ಟಿ ಮುಂದಿನದು ಮಾತಾಡ್ತೀನಿ. ತಾಯಿ ಹತ್ತಿರವಾದರೂ ಯಾವ ವಿಷಯ ಏನು ಮಾತಾಡಬೇಕು ಅನ್ನೋ ವಿವೇಚನೆ ಕಲಿಸ್ತೀನಿ. ಅಪ್ಪನಂತೂ ಮಗನಿಗೆ ಸರಿಯಾಗಿ ನಡವಳಿಕೆ ಕಲಿಸಲಿಲ್ಲ. ಆ ಕೆಟ್ಟ ವಿದ್ಯಾಶಾಲೆಯಲ್ಲದೆ ಸರಿಯಾದ ಸ್ಕೂಲಿಗೆ ಹಾಕಿದರೆ ಕಲಿಸ್ತಿದ್ರು ಎಂದುಕೊಂಡಳು. ವಿದೇಶದಿಂದ ಸಾಗಿಸಿ ತರಿಸಿ ದಿಲ್ಲಿಯ ಸಿಂಗಾಪುರ್ ಬಜಾರ್ನಲ್ಲಿ 1,500 ಕೊಟ್ಟು ತಂದಿದ್ದ ವಿದ್ಯುತ್ ಹಲ್ಲುಜ್ಜುವ ಬ್ರಷ್ಗೆ ಪೇಸ್ಟ್ ಹಾಕಿ ಹಲ್ಲಿಗೆ ಹಿಡಿದು ಸ್ವಿಚ್ ಅದುಮಿ ಕನ್ನಡಿಯ ಮುಂದೆ ನಿಂತಳು. ತನ್ನ ಹಲ್ಲುಗಳ ಆಕೃತಿ, ಸಾಲುಗಳ ಮಾಟ ಹಾಗೂ ಹೊಳೆಯುವ ಬಿಳುಪು ಹಲ್ಲು ಬಣ್ಣವನ್ನು ಕನ್ನಡಿಯಲ್ಲಿ ದಿಟ್ಟಿಸಿ ನೋಡಿಕೊಳ್ಳುತ್ತಾ ಮೋಹಗೊಂಡಳು. 45 ಅಂದರೆ ನಿಜವಾಗಿಯೂ ನಡುವಯಸ್ಸಿನ ಆರಂಭ ಅಥವಾ ಯೌವನದ ಪ್ರೌಢ ಹಂತ ಎನ್ನಿಸಿತು. ಹಾಗೆಯೇ ದಿಟ್ಟಿಸಿ ನೋಡಿಕೊಳ್ಳುತ್ತಿರುವಾಗ ಎಡಗನ್ನೆಯ ಮೇಲೆ ಇನ್ನೂ ಕೆಂಪು ಕಟ್ಟಿರುವುದು ದೃಷ್ಟಿಗೆ ಬಿದ್ದು ಹೇಮಂತನ ಮೇಲೆ ಕೋಪ ಬಂತು. ಹಲ್ಲು ಉಜ್ಜಿದ ಮೇಲೆ ಮುಖಕ್ಕೆ ಆಯಿಲ್ ಆಫ್ ಓಲೆ ಸವರಿ ಚರ್ಮ ಕುಡಿಯುವಂತೆ ಉಜ್ಜಿದ ಮೇಲೆ ಬಾಗಿಲು ಮುಚ್ಚಿ ಮಲಗುವ ನಿಶ್ಚಯವಿಲ್ಲ. ಈ ರಾಸ್ಕಲ್ನಿಂದ ಎಂದು ಸಿಡಿಮಿಡಿಗುಟ್ಟುತ್ತಾ ತನ್ನ ಮಲಗುವ ಕೋಣೆಗೆ ಹೋಗಿ ಏರ್ ಕಂಡೀಷನರ್ ಸ್ವಿಚ್ ಹಾಕಿದಳು. ಅಷ್ಟರಲ್ಲಿ ಕರಗಂಟೆ ಮೇಲು ಸಂಗೀತ ಕೇಳಿ ಬಾರಿಸತೊಡಗಿತು. ಅವನೇ ಇರಲಿ, ಸ್ವಲ್ಪ ಕಾಯಿಸ್ತೀನಿ ಎಂದು ಸುಮ್ಮನೆ ನಿಂತಳು. ಕಾಯುತ್ತಾ ಕಾಯುತ್ತಾ ಕಾಯುತ್ತಿರುವನು ಅವನೋ ತಾನೋ ಎನ್ನಿಸತೊಡಗಿತು. ಗಡಿಯಾರದ ಕ್ಷಣದ ಮುಳ್ಳನ್ನು ಗಮನಿಸುತ್ತಾ ನಿಂತಳು. 1, 2, 3 ಸುತ್ತು. ಮತ್ತೆ ಕರಗಂಟೆ ಒತ್ತೋಕೆ ಭಯವಾಗಿ ಯಾರಾದರೂ ಸ್ನೇಹಿತರ ಮನೆಗೆ ಹೋಗಿಬಿಟ್ಟಾನು ಎಂಬ ಆತಂಕವಾಗಿ ಬಾಗಿಲು ತೆರೆಯಲು ತಿರುಗಿ ಹೆಜ್ಜೆ ಹಾಕುವಷ್ಟರಲ್ಲಿ ಮೆಲುಸು ಸಂಗೀತ ಇನ್ನೊಮ್ಮೆ ಬಾರಿಸ ಶುರುವಾಯಿತು. ಇದು ಬೇರೆ ವಾದ್ಯ ವಿನ್ಯಾಸ. ಒಟ್ಟು ಇಂಥ 12 ವಿನ್ಯಾಸಗಳ ಚಕ್ರ. ಎಂಥ ಧ್ವನಿ ಮಾಧುರ್ಯ! ಜಪಾನ್ ತಯಾರಿಕೆ ಎಂದುಕೊಳ್ಳುವಾಗ ಅವನು 2ನೇ ಸಲ ಕರಗಂಟೆ ಒತ್ತಿರೋದೇ ಗುರುತು ಬಗ್ಗಿದ್ದಾನೆ ಅನ್ನೋದಕ್ಕೆಂಬ ಹಿತಭಾವನೆ ಹುಟ್ಟಿ ಹೊರಬಗ್ಗಿಲಿಗೆ ಹೋಗಿ ಇಣುಕು ಗಾಜಿನ ಕಣ್ಣಿನಲ್ಲಿ ನೋಡಿದ ಮೇಲೆ ತೆರೆದಳು. ಮುಖ ತೋರುವ ಧೈರ್ಯವಿಲ್ಲದೆ ಹೊಸಲು ದಿಷ್ಟುತ್ತಾ ನಿಂತಿದ್ದಾನೆ. ಇರಲಿ, ಬುದ್ಧಿ ಕಲಿಸ್ತೀನಿ ಎಂದು ನಿರ್ಧರಿಸಿ ತಡವಾಗಿ ಬರುವ ವಿದ್ಯಾರ್ಥಿಗೆ ಮೇಡಮ್ ಹೇಳುವ ಗತ್ತಿನಲ್ಲಿ ಕಮಿನ್ ಎಂದಳು. ಅವನು ಒಳಗೆ ಬಂದು ಬೂಟು ಕಳಚತೊಡಗಿದ. ಅವಳು ಒಳಗೆ ನಡೆದಳು. ಅವನು ಒಳಗೆ ಬಂದ. ಟೇಬಲ್ ಮೇಲೆ ಊಟ ಇದೆ, ಬಡಿಸ್ಕೊಂಡು ಊಟ ಮಾಡಿ ಪಾತ್ರೆಗಳನ್ನು ಬಕೆಟ್ಗೆ ಹಾಕಿ ಟೇಬಲ್ ಕ್ಲೀನ್ ಮಾಡಿ ಮಲ್ಕೋ ಹುಕುಂ ಮಾಡುವವಳಂತೆ ಹೇಳಿದಾಗ ಅವನು ಸುಮ್ಮನೆ ನಿಂತೇ ಇದ್ದ. ಹಸಿವಾಗಿದ್ದರೆ ಬಡಿಸಿಕೊಂಡು ತಿನ್ನಬೇಕು, ಇಲ್ಲಿ ಯಾರೂ ಆಳಿಲ್ಲ ಎಂದು ದೃಢ ದನಿಯಲ್ಲಿ ಹೇಳಿ ತನ್ನ ಕೋಣೆಗೆ ನಡೆದಳು. ಅವನು ಅವಳ ಹಿಂದೆಯೇ ಬಂದ. ನನಗೆ ಆಯಾಸವಾಗಿದೆ, ಮಲಗಬೇಕು. ಯಾರಿಂದ ತೊಂದರೆ ಆಗೋದು ನನಗೆ ಬೇಕಿಲ್ಲ ಎಂದಳು. ಐ ಆಮ್ ಸಾರಿ ಮಮ್ಮಿ, ಗಾಡ್ ಪ್ರಾಮಿಸ್, ರಿಯಲಿ ಸಾರಿ, ಮೆನಿ ಮೆನಿ ಸಾರೀಸ್ ಎಂದ. ದೃಷ್ಟಿ ನೆಲದ ಮೇಲಿತ್ತು. ಈಗ ಕೈ ಎತ್ತಿ ಕೆನ್ನೆಗೆ ಬಾರಿಸುವ ಆಲೋಚನೆ ಬಂತಾದರೂ ಹೊಡೆದೇ ಇದ್ದರೆ ನನ್ನ ಮೇಲ್ಮೈ ಸಿದ್ಧವಾಗುತ್ತದೆ. ಎಚ್ಚರವಾಗಿ ಸುಮ್ಮನೆ ನಿಂತಳು. ಮಾಮ್, ನೀನು ನನ್ನ ನಿಜವಾಗಿಯೂ ಎಕ್ಸ್ಕ್ಯೂಸ್ ಮಾಡಬೇಕು. ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. 4 ದಿನದಿಂದ ಜ್ವರ ನೆಗಡಿ ಇತ್ತು, ತೂಕಡಿಕೆ ಬರೆಸಿ ಬುದ್ಧಿ ಕಂಟ್ರೋಲೇ ತಪ್ಪು ಅಂತ ಮಾತ್ರೆ ಕೊಟ್ಟಿದ್ದರು. ನಿಜವಾಗಿಯೂ ನನ್ನ ತಪ್ಪಲ್ಲ ಎಂದ. ತಾಯಿಯಾದರೂ ಅವಳ ಪರ್ಸನಲ್ ವಿಷಯಗಳಿಗೆ ತಲೆ ಹಾಕಬಾರದು. ಅವಳ ಪರ್ಸನಲ್ ಲೈಫ್ ಅವಳದು ಎನ್ನುವಂಥ ಉದಾರ ವಿಚಾರ ಬೆಳೀಲಿಲ್ಲ. ನೀನೆಂಥ BE ಮಾಡ್ತಿದ್ಯಾ? ಇನ್ನು ಅಮೇರಿಕೆಗೆ ಹೋಗಿ ಏನು ನಿಭಾಯಿಸ್ತೀಯಾ? ಸರಿಯಾದ ಸ್ಕೂಲಿಗೆ ಹೋಗದೆ ಆ ಗಾಂಧಿ ವಿದ್ಯಾಶಾಲೆಗೆ ಹೋಗಿ ಗೊಡ್ಡು ಬುದ್ಧಿ ಬೆಳೆಸ್ಕೊಂಡು. ನಾನು ಅದೇ ಯೋಚನೆ ಮಾಡಿದೆ ಮಾಮ್. ನಮ್ಮಮ್ಮ ನನಗಿಷ್ಟೆಲ್ಲ ಮಾಡಿದ್ದಾಳೆ. ಒಂದು ವೇಳೆ ಅವಳು ಹಾಗೆ ಮಾಡಿದ್ದರೂ ಅವಳ ಪರ್ಸನಲ್ ವಿಷಯ ನಾನು ಯೋಚಿಸಿದ್ದು ತಪ್ಪು ಅಂತ ರಿಯಲೈಸ್ ಆಗಿದೆ. ನನ್ನ ಅಪ್ಪನಂಥ ಗಂಡ ಸಿಕ್ಕಿದ್ದವಳು ಹಾಗೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಮನಸ್ಸಿಗೆ ಅರ್ಥವಾಗಿದೆ. ಬೇಕಾದರೆ ಇಲ್ಲಿ ನೋಡು ಎಂದು ಅಮ್ಮ ಕೆಳಗೆ ಬಿದ್ದಾಗ ಎತ್ತಿ ಮಡಿಸಿ ಮತ್ತೆ ಜೇಬಿನಲ್ಲಿರಿಸಿಕೊಂಡ ಕಾಗದವನ್ನು ಹೊರ ತೆಗೆದು ಬಿಚ್ಚಿ ಸೀಳಿ ಹರಿದು ಮಡಿಸಿ ಹರಿದು ಮತ್ತೆ ಮಡಿಸಿ ಸೀಳಿ ಮುದುರಿ ಹೊಸಕಿ ಉಂಡೆ ಮಾಡಿ ಅವಳ ಮುಂದೆ ಹಾಕಿ, ನಾನು ನಿಜವಾಗಿಯೂ ಇದನ್ನೆಲ್ಲ ನಂಬಿರಲಿಲ್ಲ, ಯಾವತ್ತೂ ನಂಬೋಲ್ಲ. ನಿನ್ನ ಪರ್ಸನಲ್ ವಿಷಯಕ್ಕೆ ಖಂಡಿತ ಬರೋಲ್ಲ. ಆದರೆ ಆಗಲೇ ಹೇಳಿದ್ನಲ್ಲ, ಆ ಬುದ್ಧಿ ಸಡಿಲ ಮಾಡಿಸೋ ಮಾತ್ರೆ ಮೈಸೂರು ಡಾಕ್ಟ್ರಿಗೆ, ಅದು ಬಿಟ್ಟರೆ ಬೇರೆ ಔಷಧಿಗಳೇ ಗೊತ್ತಿಲ್ಲ ಮಾಮ್. ಇಲ್ಲಿ ನೋಡು ನನ್ನ ತಲೆ ಹೇಗೆ ಹೊಡಿತಿದೆ ಎಂದು 2 ಕೈಗಳಿಂದ ತಲೆನೋವು ಬಂದಾಗ ಪಟಗುಟ್ಟುವ ಜಾಗಗಳ ಮೇಲೆ ಒತ್ತಿ ಹಿಡಿದು, ನೋಡಮ್ಮ ಇಲ್ಲಿ ನೀನೇ ಬೆರಳು ಒತ್ತಿಕೊಂಡು ಎಂದು ಮುಂದೆ ಬಂದು ಅವಳ ಕೈ ಹಿಡಿದು ಎಳೆದು ಕಿವಿ ಮತ್ತು ಹಣೆಗಳ ನಡುವಣ ಅಂಗಳಕ್ಕೆ ತಗುಲಿಸಿ, ನೋಯ್ತಿಲ್ವೇ ನೀನೇ ಹೇಳು ಎಂದ. ಹೌದು, ವಿಪರೀತ ನೋಯ್ತಿದೆ. ಬೆಳಿಗ್ಗೆ ಡಾಕ್ಟರ್ ಕಪೂರ್ಗೆ ಫೋನ್ ಮಾಡ್ತೀನಿ, ನೀವು ಊಟ ಮಾಡಿ ಹೋಗು ಎಂದಳು. ತಾನು ಬಡಿಸಲು ಹೋಗಲಿಲ್ಲ. ತುಂಬ ಒಳ್ಳೆಯ ಹಾಗೂ ಜಾಣಮಗನಂತೆ ಅವನು ಹೋಗಿ ಬಡಿಸಿಕೊಂಡು ತಿನ್ನತೊಡಗಿದ. ಬೇಗ ನಿಶ್ಶಬ್ದವಾಗಿ ಊಟ ಮಾಡಿ ತಾನು ಬಂದಾಗ ಮಲಗುವ ಕೋಣೆಗೆ ಹೋಗಿ ಮಲಗಿ ಬಾಗಿಲು ಮುಚ್ಚಿದ. ಈ ರೀತಿ ತನ್ನ ಮೇಲೆ ಪ್ರತೀಕಾರ ತೀರಿಸುತ್ತಿರುವ ಶೀತಳಿಗೆ ತನಗಾಗಿರುವ 10 ಪಟ್ಟು ಏಟು ಬೀಳುವಂತೆ ಏನಾದರೂ ಮಾಡಬೇಕು ಎಂದು ಅವಳ ಮನಸ್ಸು ಕೊನೆಯ ಬಾರಿಗೆ ಎಂಬಂತೆ ನಿಶ್ಚಯಿಸತೊಡಗಿತು. ಇಷ್ಟಕ್ಕೂ ತನಗಾಗಿರೋ ಪೆಟ್ಟಾದರೂ ಏನು? ತನ್ನ ಅಪ್ಪ ಅಮ್ಮ ನಂಬಲೇ ಇಲ್ಲ. ಗಂಡ ಅನಿಸಿಕೊಂಡಿದ್ದವನ ಸಂಬಂಧ ಇದು ಗೊತ್ತಾಗುವ ಮೊದಲು ಇರಲಿಲ್ಲ, ಈಗಲೂ ಇಲ್ಲ. ಬೇಕಾದರೆ ಡೈವರ್ಸ್ ತಗೋ ಅಂತ ನಾನೇ ಹೇಳಿ ಕಳಿಸಿದ್ದೀನಿ.
ಎಂದಾದರೂ ಹೇಳಬೇಕಾಗಿದ್ದ ತಾಯಿಯಾದರೂ ಪರ್ಸನಲ್ ವಿಷಯಗಳಿಗೆ ಮೂಗು ತೋರಿಸಬಾರದು ಎನ್ನುವ ಮಾತನ್ನು ಮನದಟ್ಟು ಮಾಡುವ ಒಂದು ಸದಾವಕಾಶವೇ ಆಯಿತು. ನನಗೆ ಇನ್ನೇನು ಮಾಡೋಕ್ಕಾಗುತ್ತೆ ಎಂದು ಧಿಕ್ಕಾರ ತಂದುಕೊಂಡಳು. ನಾನು ಮಾಡ್ತೀನಿ ರ್ಯಾಸ್ಕಲ್, ಎಚ್ಚೆತ್ಕೋಬಾರ್ದು. ಅವಳ ಮನೆಯಲ್ಲಿರುವ ದೇಶಿ ವಿದೇಶಿ ಸಾಮಾನುಗಳು, ಕಾರು, ಪ್ರತಿ ತಿಂಗಳು ಕೊಡುವ ವಿದ್ಯುತ್ ಬಿಲ್, ಚಿನ್ನ, ಲಾಕರ್, ಷೇರುಗಳು, ಬ್ಯಾಂಕ್ ಠೇವಣಿ, ಖಾಸಗಿಯಾಗಿ ಬಡ್ಡಿಯಲ್ಲಿ ತೊಡಗಿಸಿರುವ ಹಣ, ಇವೆಲ್ಲ ವಿವರಗಳನ್ನು ಪಟ್ಟಿ ಮಾಡಿ ಟೈಪ್ ಮಾಡಿ ವಿದೇಶಿ ವ್ಯಾಪಾರ ಮಂತ್ರಾಲಯದ ಕಾರ್ಯದರ್ಶಿಗೆ, ಆರ್ಥಿಕ ಮಂತ್ರಾಲಯದ ಕಾರ್ಯದರ್ಶಿಗೆ, ಆದಾಯ ತೆರಿಗೆಯ ಮುಖ್ಯರಿಗೆ, CBI ಮುಖ್ಯರಿಗೆ, ವಿದೇಶಿ ವಿನಿಮಯ ಇಲಾಖೆಯ ಮುಖ್ಯರಿಗೆ ಒಂದೊಂದು ಪ್ರತಿ ಅವಳ ಹಾಗೆ ಅನಾಮಧೇಯವಾಗಿ ಅವಳ ಕಚೇರಿಯ ಪಕ್ಕದ ಅಂಚೆ ಡಬ್ಬಿಗೆ ಹಾಕುವುದು. ಒಂದಲ್ಲ ಒಂದು ಇಲಾಖೆಯಲ್ಲಿ ಕಚ್ಚಿಕೊಂಡು ಅವಳ ಮೇಲೆ ದಾಳಿ ಮಾಡಿ ಲಾಕರ್, ಷೇರು ಹಣ, ಬ್ಯಾಂಕ್ ಹಣ, ಮನೆಯಲ್ಲಿರುವ ನಗದು ಹಣ, ಚಿನ್ನ, ನಿನಗೆ ಬರುವ ಸಂಬಳದಲ್ಲಿ ಇಷ್ಟೆಲ್ಲ ಹೇಗೆ ಇಲ್ಲಿಂದ ಬಂತು ಅಂತ ಕೇಸುತ್ತಿಕೊಂಡ್ರೆ ಸಸ್ಪೆಂಡ್ ಆಗಿ ಜೈಲಾಗಿ ಬಿಡಿಸಿಕೊಂಡ್ರು 10 ವರ್ಷ ಹೆಣಗಿದ ಮೇಲೆ ಅಲ್ಲಿವರೆಗೆ ಅನುಭವಿಸಿ ದಿನ ರಾತ್ರಿ 4 ನಿದ್ರೆಗಳಿಗೆ ನುಂಗಲಿ ಎಂಬ ಯೋಚನೆ ವಿವರಗಳೆಲ್ಲ ಹೊಳೆದವು. ಖುಷಿಯಾಯಿತು. ಖುಷಿ ಮತ್ತು ಉತ್ಸಾಹಗಳಿಂದ ರಾತ್ರಿ ಬಲು ಹೊತ್ತಿನವರೆಗೆ ನಿದ್ರೆ ಹತ್ತಲಿಲ್ಲ. ಬೆಳಿಗ್ಗೆ ನಿಧಾನವಾಗಿ ಏಳುವ ಹೊತ್ತಿಗೆ ಅನೂಪ್ ಎದ್ದು ಸ್ನಾನ ಮಾಡಿ ಸಿದ್ಧವಾಗಿದ್ದ. ಮಮ್ಮಿ, ನನಗೆ ಕಾಲೇಜ್ ಹೋಗುತ್ತೆ, 11 ಗಂಟೆ ಫ್ಲೈಟಿಗೆ ಹೋಗ್ತೀನಿ ಅಂದ. ಹಾಗಾದರೆ ಈಗ ಬಂದದ್ದೇಕೆ? ಮಮ್ಮಿ, ರಾತ್ರಿಯೇ ನಿನ್ನ ಸಾರಿ ಕೇಳಿದ್ದೀನಿ. ಇಂಡಿಯಾದಲ್ಲಿ ಟೋಫೆಲ್ಗೆ ಕೂತವರಲ್ಲಿ 10% ಜನ ಪಾಸ್ ಮಾಡೋಲ್ಲ. ಅಂಥದ್ರಲ್ಲಿ ನಾನು ಮೊದಲ ಪ್ರಯತ್ನದಲ್ಲೇ ಮಾಡಿದ್ದೀನಿ. ನನ್ನ ಪ್ರೊಫೆಸರ್ಗಳೆಲ್ಲ ಹೋಗು ಅಂತ ಬೆಂತಟ್ಟಿದ್ದಾರೆ. ನೀನು ತಡೆಯಬೇಡ. ನಾನು ನಿನ್ನ ಸತ್ಪುತ್ರ, ಗುಡ್ ಸನ್. ನೀನು ನನ್ನ ಗುಡ್ ಮದರ್ ಅಲ್ವಾ ಎಂದು ಮುದ್ದುಗರೆಯುತ್ತಾ ಹತ್ತಿರ ಬಂದು ಕೈ ಹಿಡಿದುಕೊಂಡ. ಅವಳು ಒಂದು ಕ್ಷಣ ಮನಸ್ಸಿನೊಳಗೆ ನಕ್ಕಳು, ಮುಖದಲ್ಲಿ ತೋರಿಸಿಕೊಳ್ಳಲಿಲ್ಲ. ಆಲ್ ರೈಟ್, 3 ಲಕ್ಷ ತಾನೇ ಕೊಡ್ತೀನಿ, ಹೋಗು ಎಂದಳು. ಅವನಿಗೆ ಹಿಡಿಯಲಾರದಷ್ಟು ಹಿಗ್ಗಾಯ್ತು. ಮಮ್ಮಿ, ಯು ಆರ್ ರಿಯಲಿ ಗ್ರೇಟ್ ಎಂದು ಅವಳ 2 ಭುಜಗಳನ್ನು ಹಿಡಿದು ಕುಲುಕಿ ಬಾಗಿ ಪೂರ್ತಿ ಪಾದಗಳನ್ನು ಮುಟ್ಟದೆ ನಮಸ್ಕರಿಸಿದಂತೆ ಮಾಡಿ, ನಾನು ಬ್ರೆಡ್ ಟೋಸ್ಟ್ ಮಾಡಿಕೊಂಡು ತಿಂದಿದ್ದೀನಿ. ನನ್ನ ಬಿಡೋಕೆ ಏರ್ಪೋರ್ಟಿಗೆ ಬರಬೇಡ, ಟ್ಯಾಕ್ಸಿ ತಗೊಂಡು ಹೋಗ್ತೀನಿ ಎಂದು ಹೇಳಿ ತನ್ನ ಬ್ರೀಫ್ ಹಿಡಿದು ಹೊರ ನಡೆದ. ಅವಳಿಗೂ ಆಫೀಸಿಗೆ ಗೊತ್ತಾಗ್ತಿತ್ತು. ಈ ದಿನ ಮಿನಿಸ್ಟ್ರಿಗೆ ಹೋಗಬೇಕಿತ್ತು. ಬೇಗ ಸ್ನಾನ ಮಾಡಿ ಒಂದು ಲೋಟ ಟಿನ್ನಿನ ಹಣ್ಣಿನ ರಸ, 1 ಕಪ್ ಕಾಫಿ ಕುಡಿಯುವ ಹೊತ್ತಿಗೆ ಅಡಿಗೆಯವಳು ಬಂದಳು. ಮನೆಯನ್ನು ಗುಡಿಸಿ ಒರೆಸಿ ಬಟ್ಟೆ ಬರೆ ಕಸ ಮುಸುರೆ ಅಡಿಗೆಗಳನ್ನು ಮಾಡುವ ಹೊತ್ತಿಗೆ ಮಧ್ಯಾಹ್ನ ಊಟಕ್ಕೆ ಬರುವುದು. ಈ ಕಾಂತಿ ಈಗ ಬೆಳಗಿನ ತಿಂಡಿ ತಿನ್ನುವುದನ್ನು ನಿಲ್ಲಿಸಿದ್ದಳು. ಹಣ್ಣಿನ ರಸ, ಕಾಫಿ ಸಾಕಾಗಿತ್ತು. ಇಲ್ಲದಿದ್ದರೆ ದಿನವೂ ತೂಕ ಏರುತ್ತಿತ್ತು. ಪ್ರತಿದಿನವೂ ಸ್ನಾನ ಮಾಡುವ ಮೊದಲು ತೂಕದ ಯಂತ್ರದ ಮೇಲೆ ನಿಂತು 10 ಗ್ರಾಂ ಹೆಚ್ಚಿಕೊಂಡರೂ ಆ ದಿನದ ಚಪಾತಿಯನ್ನು ಬಿಟ್ಟು ಬರೀ ಸೌತೆಕಾಯಿ ತಿಂದು ತೂಕ ಆಕೃತಿಗಳನ್ನು ಉಳಿಸಿಕೊಳ್ಳುವ ಶಿಸ್ತು ನಿಶ್ಚಯಗಳು ಅವಳದಾಗಿತ್ತು. ಫ್ಯಾಕ್ಟ್ರಿಗೆ ಹೋಗಿ ಮ್ಯಾನೇಜರನ್ನೊಡನೆ 10 ನಿಮಿಷವಿದ್ದು ಅಲ್ಲಿಂದ ಮಂತ್ರಾಲಯಕ್ಕೆ ಕಾರು ನಡೆಸುವಾಗ ಮನಸ್ಸು ಇನ್ನೊಂದು ಆಯಾಮವನ್ನು ಯೋಚಿಸಿತು. ಒಂದಲ್ಲ ಒಂದು ಇಲಾಖೆಯವರು ದಾಳಿ ಮಾಡುತ್ತಾರೆ. ಅವಳ ಮನೆ ಜಪ್ತಿ ಮಾಡಿ, ಅರೆಸ್ಟ್ ಮಾಡಿ, ಸಸ್ಪೆಂಡ್ ಮಾಡಿ, ಕೇಸು ಹಾಕುತ್ತಾರೆ. ಅಥವಾ ಇವಳಿಗೆ ಮಾನಸಿಕ ಹಿಂಸೆ ಕೊಟ್ಟು ಲಕ್ಷಗಟ್ಟಲೆ ಸುಲಿದು ಕನಿಷ್ಠ ಸಂಪಾದನೆಯ ಜಾಗಕ್ಕೆ ವರ್ಗ ಮಾಡ್ಯಾರು. ಹೇಗಾದರೂ ಈ ಮೂಕರ್ಜಿ ನನ್ನಿಂದಲೇ ಹೋಗಿರುತ್ತದೆ ಅಂತ ಅವಳಿಗೆ ತಿಳಿಯುತ್ತದೆ. ಅದನ್ನು ತನ್ನ ಮಂತ್ರಾಲಯದ ಮೇಲಿನವರಿಗೆ ಹೇಳಿ, ತಮ್ಮ ಸಹೋದ್ಯೋಗಿಗಳಿಗೆ ಹೇಳಿ ಹೀಗೆ ಮಾಡಿಸಿದಳು. ನಾಳೆ ನಮಗೂ ಏನಾದರೂ ಮಾಡಿಸಬಹುದೆಂದು ರೊಚ್ಚು ಇಟ್ಟು ಅವರು ನನ್ನ ಲೈಸೆನ್ಸನ್ನೇ ರದ್ದು ಮಾಡಿ, ಅಥವಾ ಯಾವುದಾದರೂ ಖಾತೆಯಿಂದ ನನ್ನ ಫ್ಯಾಕ್ಟರಿಯ ಮೇಲೆ ದಾಳಿ ಮಾಡಿಸಿ, ಬೀಗ ಮೊಹರು ಮಾಡಿಸಿ, ಅಥವಾ ಕಾರ್ಮಿಕ ಕಾಯ್ದೆಯನ್ವಯ ತರಲೆ ಹತ್ತಿಸಿ ಸರ್ಕಾರಿ ನೌಕರರು ಒಳಗೊಳಗೆ ಸಹಕಾರ ಮಾಡಿಕೊಂಡು ಹೇಗಾದರೂ ಬಚಾವಾಗಬಹುದು. ನನ್ನಂಥ ಸಣ್ಣ ಪ್ರಮಾಣದ ಉದ್ಯಮಿಗೆ ಸಹಾಯ ಮಾಡುವವರಾರು ಎನ್ನಿಸಿತು. ನೌಕರರಿಗೂ ಉದ್ಯಮಿಗಳು ಜಗ್ಗಾಟ ಬಿದ್ದರೆ ಯಾರು ಗೆಲ್ಲಬಹುದು ಎಂಬ ಪ್ರಶ್ನೆಯಲ್ಲಿ ಮನಸ್ಸು ಸುಳಿಯಿತು. ನೌಕರರು ರಾಜ್ಯವನ್ನೇ, ಮಂತ್ರಿಮಂಡಲವನ್ನೇ, ದೇಶವನ್ನೇ ಮುಳುಗಿಸಬಲ್ಲರು ಎಂದು ಶೀತಲಳು ಹೇಳಿದ ಮಾತು ನೆನಪಿಗೆ ಬಂತು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.